ಚಾಕ್ ಪೀಸ್, ಡಸ್ಟರ್ ನನ್ನ ಪತ್ರಿ ಪುಷ್ಪ, ಹುಡುಗರು ನನ್ನ ಲಿಂಗ, ಸಿಲೆಬಸ್ ನನ್ನ ಮಂತ್ರ. ಬಾ ಯಾವ ಬರವೈತಿ ಮೇಡಮ್, ಬಾ ಚಂದ ಮಾತಾಡಿದ್ರಿ ನೀವು, ಕರೆಯದ. ಆದ್ರೆ ನೀವು ಹಿಂದೂ ಧರ್ಮಕ್ಕೆ ಯಾಕೆ ಬೈತೀರಿ ಅನ್ನೋ. ನಾ ಎಲ್ಲಿ ಬೈದೆ? ಹಿಂದೂ ಅನ್ನೋ ಧರ್ಮ ಇದ್ರೆ ಬೈಬೇಕಲ್ಲಪ್ಪ. ಪ್ರಭುತ್ವಕ್ಕೆ ಧರ್ಮಗಳು ಬೇಕು, ಧರ್ಮಕ್ಕೆ ಪ್ರಭುತ್ವ ಬೇಕಿಲ್ಲ. ವಚನ ಧರ್ಮ, ಬಸವ ಧರ್ಮ, ಕನ್ನಡದ ಧರ್ಮ, ಕನ್ನಡಿಗರ ಧರ್ಮ, ದುಡಿಯುವವರ ಧರ್ಮ. ಬೆಳಗಾವಿಯಲ್ಲಿ ಜನವರಿ 27 ಮತ್ತು 28ರಂದು 2 ದಿನಗಳ ಕಾಲ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಥಮ ಮಹಿಳಾ ಸಮಾವೇಶ ನಡೆಯಿತು. ಲಿಂಗಾಯತ ಮಹಿಳೆಯರನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸಂಘಟಿಸುವಲ್ಲಿ ಮಹಿಳಾ ರಾಜಕಾರಣಿಗಳ ಪಾತ್ರ ಎಷ್ಟಿದೆ ಎಂಬುದರ ಕುರಿತಾಗಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಮಾತನಾಡಿದ್ದಾರೆ. ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರವುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು, ಚನ್ನ ಮಲ್ಲಿಕಾರ್ಜುನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಕಡಿದಲ್ಲದೆ, ತೊಟ್ಟಿಲ ಮುರಿದಲ್ಲದೆ, ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ. ಅಕ್ಕ ಮಹಾದೇವಿ ಅಲ್ಲಮನ 2 ವಚನಗಳೊಂದಿಗೆ ಇವತ್ತಿನ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಅಕ್ಕ ತಂಗಿಯರೇ, ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಕಟ್ಟಿ ಬೆಳೆಸುವಲ್ಲಿ ಲಿಂಗಾಯತ ಮಹಿಳೆಯರ ಪಾತ್ರ, ಈ ವಿಷಯವನ್ನು ಕುರಿತು ಮಾತಾಡಬೇಕು. ನನ್ನ 2 ಹಿರಿಯ ಅಕ್ಕಂದಿರು ಮಾತಾಡಿದ್ದಾರೆ. ಮೊದಲನೇದಾಗಿ ಲೀಲಾವತಿ ಪ್ರಸಾದ್ ಅವ್ರನ್ನ ಗೌರವಿಸ್ತಾ, ಪ್ರೀತಿಸ್ತಾ, ಸಿದ್ಧಾಂತ ಶಿಖಾಮಣಿಗೂ ವಚನ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ, ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. 12ನೇ ಶತಮಾನದಲ್ಲಿ ಚಂದ್ರಗುಂಡ ಶಿವಾಚಾರ್ಯ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಇಡೀ ವಚನ ಪರಂಪರೆ, ವಚನ ತತ್ವವನ್ನು ವೈದಿಕ ರೆಜಿಮೆಂಟಿನ ಫೋಲ್ಡರ್ ಒಳಗೆ ಸೇರಿಸಬೇಕನ್ನುವ ಕುತಂತ್ರದಿಂದ ಹುಟ್ಟಿರ್ತಕ್ಕಂಥ ಕೃತಿ ಸಿದ್ಧಾಂತ ಶಿಖಾಮಣಿ. ಒಂದನೆಯದು, ಅವ್ರನ್ನ ಗೌರವಿಸ್ತಾ, ಪ್ರೀತಿಸ್ತಾ, ನಾನು ಸಿದ್ಧಾಂತ ಶಿಖಾಮಣಿಯನ್ನು ಭಾಳೇನು ಓದಿಲ್ಲ, ಸ್ವಲ್ಪ ಓದಿನಿ, ಅದ್ರ ಸುತ್ತಮುತ್ತ ಓದಿನಿ, ಭಾಳ ಓದಬೇಕು ಅಂತ ಅನಿಸ್ಲಿಲ್ಲ. ಒಂದು. ಎರಡನೇದು, ಭಾಳ ಸಿಸ್ಟಮೆಟಿಕ್ ಆಗಿ ವಚನಕಾರರು ಹೇಳಿದ್ದು, ಕಲ್ಲಿಯ ಹಾಕಿ ನೆಲ್ಲಿಯ ಪಸರಿಸಿ ಗುಬ್ಬಿಯ ಸಿಕ್ಕಿಸುವ ತೆರನಂತೆ ನಿಮಗೇ ತಕ್ಕಯ್ಯ ಸಂಸ್ಕೃತದ ಮಾತಿನ ಪಸರ. ಸಂಸ್ಕೃತಕ್ಕೂ ವಚನ ಧರ್ಮ, ಬಸವ ಧರ್ಮ, ಕನ್ನಡದ ಧರ್ಮ, ಕನ್ನಡಿಗರ ಧರ್ಮ, ದುಡಿಯುವವರ ಧರ್ಮ. ನಾವು ದುಡಿಯುವವರ ಪ್ರತಿನಿಧಿಗಳಲ್ಲಿ, ಕುಂತು ತಿನ್ನುವವರ ಪ್ರತಿನಿಧಿಗಳಲ್ಲ ನಾವು. 12ನೇ ಶತಮಾನ ವಚನಕಾರನ ತೆಕ್ಕೊಂಡ್ರೆ ಬಸವಣ್ಣನಂತ ಒಬ್ಬ ರಾಜಪ್ರಭುತ್ವದ ಜೊತೆಗೆ ಇದ್ದಂಥ ಪರಿಚಾರಕನನ್ನು ಬಿಟ್ಟರೆ ಅಲ್ಲಿದ್ದಂಥ ಉಳಿದವರೆಲ್ಲ ಯಾರಾಗಿದ್ರು? ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಕಲಿಕೇತ ಬೊಮ್ಮಯ್ಯ, ತುರ್ಗಾಯಿ ರಾಮಣ್ಣ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಸೂಳೆ ಸಂಕವ್ವೆ, ಸತ್ಯಕ್ಕ, ಕಾಳವ್ವೆ, ನಿಂಬವ್ವೆ, ಬೋಂತೆವ್ವೆ. ಯಾವ ಜಮೀನ್ದಾರ ಮಕ್ಕಳು ಇವರು? ಇವರೆಲ್ಲ ದುಡಿಯುವ ಜನ. ಬಟ್ಟೆ ತಯಾರು ಮಾಡಿದ್ರು, ಚಪ್ಪಲ್ ಹೊಲಿದ್ರು, ಕಸ ಹೊಡೆದ್ರು, ಅಡ್ಗೆ ಮಾಡಿದ್ರು, ಬಿತ್ತಿದ್ರು, ಬೆಳೆದ್ರು. ಉತ್ತಿ ಬಿತ್ತಿ ಬೆಳೆದ ನಂತರ ತಮ್ಮ ಹಕ್ಕಿಗಾಗಿ ಮಾತಾಡಿದ್ರು. ಅದು ಅನುಭವ ಮಂಟಪ. ನಮ್ಮದು ಅನುಭವ ಪ್ರಮಾಣವೇ ಹೊರತು ಶಬ್ದ ಪ್ರಮಾಣ ಅಲ್ಲ. ನಮ್ಮದು ಅನುಭವ ಪ್ರಮಾಣ, ಶಬ್ದ ಪ್ರಮಾಣವೂ ಅಲ್ಲ, ಅನುಮಾನ ಪ್ರಮಾಣವೂ ಅಲ್ಲ, ನಮ್ಮದು ಅನುಭವ ಪ್ರಮಾಣ. ಅದಕ್ಕಾಗಿ ನಮ್ಮದು ಕಟ್ಟಿದ್ದು ಅನುಭವ ಮಂಟಪ. ಜಗತ್ತಿನ ಇಲ್ಲಿವರೆಗೆ ಬೆಳಗಿನ ಗೋಷ್ಠಿಯಲ್ಲಿ ಅದ್ಭುತವಾದ ಮಾತುಗಳಾಡಿದ್ದಾರೆ. 2ನೇ ಮಾತಿಲ್ಲ. ವಿಶ್ವಕ್ಕೆ ಮಾದರಿಯಾಗುವ ಧರ್ಮ, ಪ್ರಪ್ರಥಮವಾಗಿ ಮಹಿಳೆಯರನ್ನ ಗೌರವಿಸಿರ್ತಕ್ಕಂಥ ಧರ್ಮ,
ಜಗತ್ತಿಗೆ ಬಹುದೊಡ್ಡ ತತ್ವ ಸಿದ್ಧಾಂತಗಳನ್ನು ಕೊಟ್ಟಂತ ಧರ್ಮ, ಇದನ್ನೆಲ್ಲ ಹೇಳ್ತಾನೆ ಬರ್ತಾ ಇದ್ದೀವಿ, ಹೇಳ್ತಾನೆ ಬರ್ತಿದ್ದೇವೆ. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಮೈ ಡಿಯರ್? ಟೆಲ್ ಮಿ. ಮೊನ್ನಿನ ದಿವಸ ನನ್ನ ಮಾತುಗಳು ಖಾರ ಆಗ್ಬೋದು, ಕ್ಷಮಿಸ್ಬೇಕು. ಅವ್ರು ಹೇಳಿದ್ರು, ಜಾಟ್ರಿಗೆ ಮಾಂಸಾಹಾರ ತಿನ್ನಲ್ಲಂತ ಪ್ರತಿಜ್ಞೆ ಮಾಡ್ರಿ. ಲಿಂಗ ಕಟ್ಕೊಂಡು ಲಿಂಗಾಯತರಾಗಿ ಹುಟ್ಟಿ ಮಾಂಸಾಹಾರ ತಿಂದಾರಲ್ಲ, ಅವ್ರಿಗೆ ಹೊರಗೆ ಹಾಕಿರಿ. ವಾಟ್ ಲಿಮಿಟೇಷನ್ಸ್ ಯು ಆರ್ ಡೂಯಿಂಗ್? ಹೊರಗೆ ಹಾಕಿರಿ ಅವರು? ಇಲ್ಲ. ಅವರಿಗೆ ಪ್ರತಿಜ್ಞೆ ಮಾಡಿಸಲಿಕ್ಕೆ ಯಾವ ನೈತಿಕತೆ ಇದೆ ನಮಗೆ? ಆಹಾರದ ಸಂಸ್ಕೃತಿಯೊಂದಿಗೆ ನೀವೇನಾದ್ರೂ ಹಿಂಗೆ ಮಾಡಿದ್ರೆ, ಜಗತ್ತಿನೊಳಗ ಪ್ಯೂವರ್ ಮಾಂಸಾಹಾರಿಗಳು ಇದ್ದವರೇ 4%. ಯಾಕ? ಅವೈಲಬಿಲಿಟಿ ಆಫ್ ಫುಡ್. ಯಾಕೆ ನೀವು ಅದಕ್ಕೆ ಜಗತ್ತಿಗೆ ವಿಶ್ವವ್ಯಾಪಿ ಆಗಬೇಕು ಈ ಧರ್ಮ ಅಂತ ಹೇಳ್ತೀರಿ? ಅದು ತಿನ್ಬೇಡ್ರಿ, ಇದು ಉಣ್ಬೇಡ್ರಿ, ಭ್ರಷ್ಟಾಚಾರ ಮಾಡಬೇಡ್ರಿ ಅಂತ ಹೇಳ್ರಿ, ಕಳ್ತನ ಮಾಡಬೇಡ ಅಂತ ಹೇಳ್ರಿ, ಸುಳ್ತನ ಮಾಡಬೇಡ ಅಂತ ಹೇಳ್ರಿ. ದೊಡ್ಡ ದೊಡ್ಡ ಆಫೀಸರ್ ಆಗಿ ರಾಜಕಾರಣಿಗಳಾಗಿ ಮಂದಿಗೆ ಹೊಡ್ಕೊಂಡು ಕಂಡಂಗೆ ತಿಂದು ಸ್ವಾಮಿಗಳು ಬಲ್ ತಂದು ಮಹಾದಾಸೋಹಿ ಅಂದ್ಬಿಟ್ರೆ ಆಗ್ಬಿಡ್ತ ಲಿಂಗಾಯತ. ಲಿಂಗಾಯತ ವಂಡರ್ಫುಲ್. ಲಿಂಗವನ್ನು ಆಯತ ಮಾಡಿಕೊಂಡವರು ಯಾರೋ, ಅವರು ಲಿಂಗಾಯತ. ಆಯತ ನಾವು ಮಾಡ್ಕೋಬೇಕು, ಯಾವನೋ ಕೊಡೋದಿಲ್ಲ, ಅದು ನಾವು ಹಾಕೋಬೇಕದು. ಹಾಕೊಂಡಾರ ಜನ. ನನ್ನ ಜೊತೆ ಬರ್ರಿ, ದಲಿತ ಗಲ್ಲಿಗೆ ಬರ್ರಿ, ನಾ ದಿನ ಮುಂಜಾನೆ ದಲ್ಲಿರ್ತೀನಿ. ಸ್ಲಮ್ಗಳಿಗೆ ಬರ್ರಿ, ಭಾಳ ಜನ ಲಿಂಗ ಕಟ್ಕೊಂಡಾರ ಮಾತಾಜಿ. ಅವ್ರಿಗೆ ಯಾರು ಕಟ್ಟಿಲ್ಲ, ಕಟ್ಟುವ ಹಂಗಿಲ್ಲ ಅವರಿಗೆ, ಹಂಗಿಲ್ಲ ಲಿಂಗ. ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಲಿಂಗ ಆಯ್ತಾ. ಬಸವ ಕಲ್ಯಾಣದಲ್ಲಿ ಕಲ್ಯಾಣದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನಿಂತು, ಅಲ್ಲಿರ್ತಕ್ಕಂಥ ಒಬ್ಬ ಶಿವಯೋಗಿ ಶಿವಾಚಾರ್ಯ ಅಕ್ಕನಾಗಮನಿಗೆ ಲಿಂಗ ದೀಕ್ಷೆ ಕೊಟ್ಟರು ಅಂತ ಒಂದು ಬೋರ್ಡ್ ಹಾಕ್ತಾನಲ್ಲಿ ಕಲ್ಯಾಣದಾಗ ಬಂದು. ನಾವು ಅದನ್ನ ಮೂಕಪೇಕ್ಷಕರಾಗಿ ಗಮನಿಸ್ತೇವೆ. ನನಗೆ ಬಹಳ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿದ್ದಾರಲ್ಲ, ಇಷ್ಟು ಜನ ಒಂದು ಕಾಲ್ ಮಾಡಿದ್ರೆ ಬಂದ್ಬಿಟ್ಟಾರ. ನಾವು ಯಾರಿಗೂ ಇವ್ರಿಗೆ ಗಾಡಿ ಖರ್ಚು ಕೊಟ್ಟು ಕರೆಸಿಲ್ಲ. ಇದ್ಯಾವ ರಾಜಕೀಯ ಸಮ್ಮೇಳನ ಅಲ್ಲ. ಐ ನೋ ನನ್ನ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಅಂತ ಅವ್ರು ಅಂದ್ರಲ್ಲ. ನೀವು ರಾಜಕಾರಣ ಮಾತಾಡ್ತಿರೋ ಬಿಡ್ತಿರೋ, ನೀವೇನು ಮಾತಾಡೋದು ಅದು ಒಂದು ರಾಜಕಾರಣ ಆಗಿರ್ತದೆ. ಪೊಲಿಟಿಕಲ್ ಈಸ್ ಎನ್ ಬಿಗ್ಗೆಸ್ಟ್ ಪಾಲಿಟಿಕ್ಸ್. ರಾಜಕೀಯ ಏತರ ಅನ್ನುವುದೇ ಒಂದು ಕುತಂತ್ರವಾದ ರಾಜಕಾರಣ. ಎಸ್, ನಾವು ತಿನ್ನುವ ಅನ್ನ, ಕುಡಿಯುವ ನೀರು, ನಿಂತ ನೆಲ, ಇವುದರೊಂದಿಗೆ ರಾಜಕಾರಣ ಬೆಸ್ಕೊಂಡಿದೆ. ಜಾಮದಾರ್ ಅವರು ಮುಂಜಾನೆ ಹೇಳಿದ್ರು, ರಾಜಾಶ್ರಯ ಇಲ್ಲದೆ ಯಾವ ಧರ್ಮ ಬೆಳೆದಿಲ್ಲ ಅನ್ನುವಂಥದ್ದು. ರಾಜಾಶ್ರಯ, ಅರಮನೆ ಮತ್ತು ಗುರುಮನೆಗಳ ಹಂಗಿಲ್ಲದೆ ಬೆಳೆಯುವಂಥ ಒಂದು ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ, ಶರಣ ಧರ್ಮ. ಪ್ರಭುತ್ವಕ್ಕೆ ಧರ್ಮಗಳು ಬೇಕು, ಧರ್ಮಕ್ಕೆ ಪ್ರಭುತ್ವ ಬೇಕಿಲ್ಲ. ಧರ್ಮ ಅನ್ನೋದು ಇಟ್ಸ್ ಹಾರ್ಟ್ ಆಫ್ ಎ ಹಾರ್ಟ್ಲೆಸ್ ಸೊಸೈಟಿ. ಇಟ್ಸ್ ಎ ಮೈಂಡ್ ಆಫ್ ಎ ಮೈಂಡ್ಲೆಸ್ ಸೊಸೈಟಿ. ಅಟ್ ದ ಸೇಮ್ ಆಫ್ ಇಟ್ಸ್ ದ ಆಫಿಮ್ ಆಫ್ ದ ಪೀಪಲ್. ಹೀಗಿರುವಾಗ ಗೆಳತಿಯರೇ, ನಾವು ಇವತ್ತು ನಿಜವಾಗಿಯೂ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬಲ್ಲಂತಹ ದೊಡ್ಡ ಪರಂಪರೆಯ ವಾರಸುದಾರರು ನಾವು, ದೊಡ್ಡ ಪರಂಪರೆಯ ವಾರಸುದಾರರು. ನಾನು ಯಾವಾಗ ಒಂದು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ. ನ್ಯಾಷನಲ್ ಕಾನ್ಫರೆನ್ಸಿಗೆ ಹೋಗ್ತೀನಿ, ಮೀಟಿಂಗ್ ಹೋಗ್ತೀನಿ 3 ತಿಂಗಳಿಗೊಮ್ಮೆಲ್ಲ. ಅಲ್ಲಿಗೆ ಹೋದಾಗ ನಾನು ಮೊದಲನೇ ಕೆಲಸ ಅಂದರೆ ಬೇರೆ ಬೇರೆ ಭಾಷೆ, ಎಲ್ಲ ಸ್ಟೇಟ್ಲಿಂದ ಬಂದಿರ್ತಾರಲ್ಲಿ, ಬೇರೆ ಬೇರೆ ಭಾಷೆಯಲ್ಲಿ ಅನುವಾದ ಮಾಡಿರ್ತಕ್ಕಂಥ ವಚನಗಳ ಪುಸ್ತಕ ಒಯ್ದು ಅವ್ರಿಗೆ ಕೊಡೋದು. ರಾತ್ರಿ ಹೊತ್ತಿನಾಗ ವಚನದ ಬಗ್ಗೆ ಅವ್ರಿಗೆ ಹೇಳ್ತಾ ಕೂಡೋದು. अरे इतने सब कुछ आपके देश में, आपके स्टेट में हुआ है. हमारा तो ये कबीरदास है जो वैदिक चिंतन धारा को नकारते हैं. एक ही कबीरदास को लेके हम इतना हंगामा करते हैं. आपके पास तो इतना बड़ा पैमाने पे लोग जो अवैदिक चिंतन धारा को आगे लेके पड़े हैं, आप क्यों चुप बैठे हैं? इसलिए आपके कर्नाटक में ऐसा कोमवादी लोग क्यों आते हैं ಅಂತ. ಕರ್ನಾಟಕ ವಚನ ಸಾಹಿತ್ಯ ಕನ್ನಡದ ಧರ್ಮ, ಇದು ಕನ್ನಡಿಗರ ಧರ್ಮ, ಇದು
ಒಂದೇ ಉದಾಹರಣೆ, ಮೊನ್ನಿನ ದಿವಸ 22ನೇ ತಾರೀಕಿಗೆ ಈ ಜಗತ್ತು ನಾಚಿಕೆ ಪಡುವಂಥ ಒಂದು ಘಟನೆಯನ್ನು ನಡೀತು. ನಮ್ಮ ಮನೆಗೂ ಅವ್ರಿಗೆ ಗೊತ್ತಿಲ್ಲ ಪಾಪ. ಒಂದು 4-5 ಮಂದಿ ಅಕ್ಷತಾ ತೊಗೊಂಡು ಬಂದರು. ನಮ್ಮ ಮನೆಗೆ ಬಂದರು ಅವರು. ಲೆಕ್ಕ ಹಾಕಿದೆ, ಅಕ್ಷತಾ ತೊಗೊಂಡು ಬಂದರು. ಆಶ್ಚರ್ಯ, ಅಲ್ಲಿ ದಲಿತ ಮಹಿಳೆಯರು ಕೂಡ ಇದ್ದರು. ಎಲ್ಲಕ್ಕಿಂತ ಆಘಾತ ಆದದ್ದು ರಾಮನ ಅಕ್ಕಿಯವ ತಗೋರಿ ಇದು ಅಂತೇಳಿ. ನಾನು ಅವ್ರಿಗೆ ಕೇಳಿದೆ, ನೀವು ಬಸವಣ್ಣನ ಅನುಯಾಯಿಗಳು, ಬಸವ ಪರಂಪರೆಯವರು, ಲಿಂಗ ಕಟ್ಕೊಂಡು ರಾಮನ ಅಕ್ಷತಾ ತೊಗೊಂಬರ್ತೀರಿ ನೀವು ಬಾಬಾ ಸಾಹೇಬನ ಯಾರು ಇವತ್ತಿಗೂ ಕೂಡ ನಿಮ್ಗೆ ಲಿಂಗಾಯತರ ಮನ್ಯಾಗ ಒಂದು ಬಾಡ್ಗಿ ಮನೆ ಕೊಡಲೋ, ಮ್ಯಾಲ್ಜಾತಿಯವ್ರು ಒಬ್ಬ ಬಾಡ್ಗಿ ನಿಮ್ಗೆ ಕೊಡಲೋ ಅಂಥವನ್ನ ಅಕ್ಕಿ ಕಾಳು ನೀವು ತೊಗೊಂಡು ಬರ್ತೀರಿ? ಇಲ್ರಿ ಮೇಡಮ್, ದೇವ್ರೇನ್ರಿ, ದೇವ್ರು ಎಲ್ಲರಿಗೂ ಒಂದೇ ಅಲ್ರಿ ಅಂದರು. ದೇವ್ರಂದ್ರೆ ಏನು? ನಾ ದೇವನಲ್ಲದೆ ನೀ ದೇವನೇ, ಒಕ್ಕಡತೆ ಉದಕ ನೆರವೆ, ಹಸಿಗೆ ಅನ್ನವ ನಿಕ್ಕುವೆ, ನಾ ದೇವನಲ್ಲದೆ ನೀ ದೇವನೇ. ನಾನಕ್ಕಿ ಅವ್ರಿಗೆ ಹೇಳಿದೆ, ನೀವು ಇದನ್ನು ತರಬೇಕಾದ್ರೆ ಲಿಂಗ ಬಿಟ್ಟು ಬಾ, ಲಿಂಗ ಕಟ್ಕೊಂಡು ಬರ್ತಿ ಅಂದರೆ ಈ ಅಕ್ಕಿ ಕಾಳು ಈ ಮನೆಗೆ ತರ್ತಕ್ಕದ್ದಲ್ಲ. ಅವ್ರ ಹಿಂದೊಬ್ಬ ಬ್ರಾಹ್ಮಣ ಮಹಿಳೆ ಬಂದ್ಲು. ವೈಯಕ್ತಿಕವಾಗಿ ಆಕಿನ ಪ್ರೀತಿಸಿ ನೀನು ಗೌರವಿಸ್ತೀನಿ. ಒಬ್ಬಕ್ಕಿದ್ದಿ ಗಲ್ಯಾಗ ಬೆಂಕಿ ಹಚ್ಚಿಟ್ಟೆಲ್ಲ ತಂಗಿನಿ ಅಂದನ. ಆ ಹೆಣ್ಮಗಳಿಗೆ ಹೇಳ್ದ, ಜಿಂದಗಿ ಬಿಯರ್ ಬೋಲೋರೆ ಜೈ ಭೀಮ್ ಬೋಲೋ, ಎಲೆಕ್ಷನ್ ಆಯ್ತು ಕಿದರ್ ಬಿ ಚಲೋ. ಇವ್ರಿ ನಮಗೆ ಜೈ ಬಸವೇಶ, ಭಾರತ ದೇಶ, ಖುದ್ ಕೋ ಕರೋ ಸತ್ಯಾನಾಶ. ಅಲ್ಲ ಸ್ನೇಹಿತರೆ, ಗೆಳತಿಯರೇ, ಇವತ್ತು ನಾವೆಲ್ಲ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೇಳ್ತಾ ಇದ್ದೀವಿ. ಆ ಮಾನ್ಯತೆಯನ್ನು ಈ ದೇಶದ ವೈದಿಕ ಶಾಹಿ ಕೊಡೋದಿಲ್ಲ, ನನಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ನಾವು ಪಡೆಯದೆ ಕೊಡುವುದಿಲ್ಲ ಅನ್ನುವಂಥದ್ದಿದೆ. ದೊಡ್ಡ ಗುರುತರವಾದ ಜವಾಬ್ದಾರಿ ಮಹಿಳೆಯರ ಮೇಲಿದೆ ಅನ್ನೋದನ್ನು ಲೀಲಾವತಿ ಪ್ರಸಾದ್ ಅವರಂದರು. ಏನು ನೀವು ಮಹಿಳೆಯರಿಗೆ ಒಂದು ಸಮಾವೇಶ ಮಾಡ್ಲಿಕ್ಕೆ ಬರಂಗಿಲ್ಲ, ಜಾಮದಾರ್ ಅವರೇ ಬೇಕಿತ್ತು. ಏಕ್ ಬಾರ್ छोड़के तो देखने दो इसको, क्या नहीं करते हम. ಅರೆ, ಗಂಡ ಇದ್ರೂ ಸಂಸಾರ ಮಾಡಿದೆವು, ಗಂಡ ಸತ್ರ ಸಂಸಾರ ಮಾಡಿದೆವು, ಕುಡಿದು ಬಿದ್ದರೂ ಸಂಸಾರ ಮಾಡಿದೆವು, ಭ್ರಷ್ಟಾಚಾರ ಮಾಡಿದ್ರೆ ಸಂಸಾರ ಮಾಡಿದೆವು, ಗಂಡ ಬಿಟ್ಟು ಹೋದ್ರೂ ಸಂಸಾರ ಮಾಡಿದೆವು. ಎಂದು ಸಂಸಾರ ಕಂಜಿ ಓಡ್ ಹೋಗಿಲ್ಲ, ಊರ್ಲ ಹಾಕೊಂಡಿಲ್ಲ. ನೀವೇ ಹಾಕಿರಿ, ನೀವೇ ಎಣ್ಣೆ ಹಾಕಿ ಸುಟ್ಟಿರಿ. ಎಂತೆಂಥ ಸಮಾವೇಶ ಮಾಡಿಲ್ಲ ಮಹಿಳೆಯರು. ನಮಗೆ ಏನು ಉಪಕಾರ ಮಾಡಬೇಕಲ್ಲ. ಇದರ ಅರ್ಥನ ಯಾವುದರ ಪುರುಷರ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳು ನಮ್ಮನ್ನು ಕಟ್ಟಿ ಆಳ್ತಾ ಇವೆ. ಒಂದು ಸ್ವಲ್ಪ ನಾವು ಫ್ರೀ ಬಿಟ್ಟು ನೋಡ್ರಿ. ನೋಡ್ರಿ ನೀವು, ಅದಕ್ಕೆ ನೀವು ಬಿಡಂಗಿಲ್ಲ. ನಹಿ ತೇರಾ ठिकाना नसरे मन खुसरे सुल्तानियों की गुम्मज पर, तू शाहीन है बसेरा कर पहाड़ों की चट्टान पर. ಇದು ಉರ್ದುವಿನ ಒಂದು ಶಾಯರಿ ಇದು. ನಹಿ ತೇರಾ ठिकाना ನಸೆ ಮನ್. ಒಂದು ಹಕ್ಕಿಗೆ ಶಾಹೀನ್ ಅಂದ್ರೆ ಹದ್ದು. ಹದ್ದಿಗೆ ಹೇಳ್ತಾನೆ, ಯಾವ್ದಾರ ಗುಂಬಜ್, ಸುಲ್ತಾನ್ ರಾಜ ಮಹಾರಾಜರು ಕಟ್ಟಿದ ಗುಮ್ಮಜ್ ಮ್ಯಾಗ ಇಲ್ಲ ನಿನ್ನ ವಾಸ. ನೀ ಶಾಹೀನ್ ಇದ್ದಿ, ಅತ್ಯಂತ ಎತ್ತರದ ಪರ್ವತದ ಮೇಲೆ ನಿನ್ನ ನಿವಾಸ. ಯಾವುದೋ ರಾಜ ಕಟ್ಟಿದ ಗುಮ್ಮಜ್ ಮ್ಯಾಗ ಅಲ್ಲ. ಯಾವುದೋ ಗಂಡು ಕೊಡಂತ ಒಂದು ತಾಳಿಗಿ, ಕರ್ಮಣಿಗಿ, ಪಾಟ್ಲಿಗಿ, ಬಿಲ್ವಾರ್ಕ, 4 ರೇಷ್ಮಿ ಸೀರೆಗಿ ಮಾರಾಟ ಆಗವ್ರಲ್ಲ. ನೈ ಹಂಗಂಗ್ರಿ. ಮತ್ ಎಸ್, ನಮ್ಮನ್ನು ಹಾಗಿಡಲಾಗಿದೆ ಈ ವ್ಯವಸ್ಥೆ. ಅಕ್ಕ ಮಹಾದೇವಿ, ಇಡೀ ವಚನಕಾರ್ತಿಯರು, ಪುರುಷನೆನ್ನಲಾಗದು ಬಸವಂಗೆ ನನ್ನನ್ನು, ಮಡದಿ ಎನ್ನಲಾಗದು ಬಸವಂಗೆ ನನ್ನನ್ನು, ಪುರುಷನೆನ್ನಲಾಗದು ಬಸವನ ಎನ್ನನ್ನು, ಮಡದಿ ಎಂಬ ಶಬ್ದ ನಿಶ್ಶಬ್ದವಾದಡೆ ಆನೀಗ ಪರಮಸುಖಿ ಸಂಗಯ್ಯ. ಆವ ಬೀಜ ಬೀಳುವಲ್ಲಿ ಮೊಳಕೆ ಹಿಂಚು ಮುಂಚು ಉಂಟೆ,
ನೀ ಸತಿಯಾದಲ್ಲಿ, ನೀ ಪತಿಯಾದಲ್ಲಿ, ನೀ ಸತಿಯಾದಲ್ಲಿ ಕುಂದೇನು, ಅರಿವಿಂಗೆ ಬೇರೊಂದು ಒಡಲುಂಟೆ ಮಾರಯ್ಯ. ಭಾಳ ನೇರವಾಗಿ ಹೇಳಿದ್ದು. ಗಂಡ ಹೆಂಡತಿ ಹೇಳ್ತಾ ಹೇಳ್ತಾ ಜಾಮದಾರ್ ಸರ್ ಸಬರದವ್ರಿಗೆ ಕೂಡಿಸಿ ಅವರ ಪತಿದೇವರು ಅಂದ್ರೆ, ಯಾವ ದೇವ್ರಿ ಸರ್? ಅವನ ಸಂಗಾತಿ. ಐ ಲವ್ ಹಿಮ್. ಅವನ್ ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಹೊಟ್ಟಿ ನೋಡ್ತೀನಿ, ಬೆನ್ ನೋಡ್ತೀನಿ, ಅವ್ರ ಅವ್ವ ಅಪ್ಪಗೂ ನೋಡ್ತೀನಿ, ನಮ್ಮ ಅವ್ವ ಅಪ್ಪಗೆ ನೋಡ್ತೀನಿ, ಎಲ್ಲರಿಗೆ ನೋಡ್ತೀನಿ. ಏ ಮೇರಾ ಬರಾಬರ್ ಹೈ ಮೇರೆ ಸೆ ಉಪ್ಪರ್ ನೈ. ಗೊತ್ತು. ಎಸ್, ಈ ಪರಿಭಾಷೆ ಬದಲಾಗದ ಹೊರತು ಈ ಆಲೋಚನಾ ಲಹರಿ ಬದಲಾಗೋದಿಲ್ಲ. ಭಾಷೆ ಅದಕ್ಕೆ ಅಲ್ಲಮ್ಮ, ಭಾಷೆ ಎಂಬುದು ಪ್ರಾಣಘಾತುಕ ಅಂದ. ಭಾಷೆ ಎಂಬುದು ಪ್ರಾಣಘಾತುಕ. ಭಾಷೆಯನ್ನು ಬಳಸುವಾಗ ಆ ಎಚ್ಚರ ಇರಬೇಕಾಗ್ತದೆ. ಹೀಗಾಗಿ ಸಹಜವಾಗಿನೇ ಲೀಲಾವತಿ ಅವರು ಅವ್ರು ಬ್ಯಾಡ್ ಅಂದ್ರೂ ಬಾಯಿಗೆ ಥಟ್ನೆ ವೀರಶೈವ ಬರ್ತಿತ್ತು ಪಾಪ. ಅದು ಅವ್ರ ತಪ್ಪಲ್ಲ, ಯಾರ ಸಂಗಟ ಕೂತಾರ ಅವ್ರ ತಪ್ಪದು. ಬರ್ರಿ ನೀವು. ಇವತ್ತಿಗೂ ಯಾರು ನಾವು ಲಿಂಗಾಯತ ಸಮುದಾಯ ಅಂತ ಕರಿತಾ ಇದ್ವಿ, ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ. 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಹಲವಾರು ವೃತ್ತಿಯ ಜನ, ಹಲವಾರು ದುಡಿಯುವ ವರ್ಗದಿಂದ ಬಂದಿರತಕ್ಕಂಥ ಜನ ಎಲ್ಲರೂ ಸೇರಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಜೀವನ ವಿನ್ಯಾಸ, ಒಂದು ಜೀವನದ ಮಾರ್ಗ, ಒಂದು ಜೀವನದ ಹಾದಿ, ಒಂದು ಸಂಸ್ಕೃತಿ. ಅದು ಯಾವ ಸಂಸ್ಕೃತಿ? ದುಡಿದು ತಿನ್ನುವವರ ಸಂಸ್ಕೃತಿ. ಎರಡು ಸಂಸ್ಕೃತಿ ಈ ದೇಶದಲ್ಲಿ. ಒಂದು ದುಡಿಯುವ ತಿನ್ನುವ ಸಂಸ್ಕೃತಿ, ಇನ್ನೊಂದು ಕುಂತು ತಿನ್ನುವ ಸಂಸ್ಕೃತಿ. ಆ ಕುಂತು ಬೇಡಿ ತಿನ್ನುವ ಸಂಸ್ಕೃತಿ ಇವ್ರ ನಡಬರ್ಕ್ ಸೇರಿರ್ತಾರೆ. ಅವರು ಬೇಡಿ ತಿನ್ನುವ ಸಂಸ್ಕೃತಿ. ನಮ್ಮದು ದುಡಿದು ತಿನ್ನುವ ಸಂಸ್ಕೃತಿ, ದಾಸೋಹದ ಸಂಸ್ಕೃತಿ. ಹೀಗಾಗಿಯೇ ಇವತ್ತು ನಮ್ಮ ಮೇಲಿರ್ತಕ್ಕಂಥ ಜನರು ಸಾಂಸ್ಕೃತಿಕವಾಗಿ ಹೇಳಿದ್ರು ಮುಂಜಾನೆ ಎಲ್ಲ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬಿಟ್ಟು ಹೊರಗೆ ಬರಬೇಕು. ಮೌಢ್ಯ ಮತ್ತು ಕಂದಾಚಾರಗಳಲ್ಲಿ ಹೆಚ್ಚು ನಿಯಂತ್ರಣಕ್ಕೆ ಒಳಗಾಗಿರ್ತಕ್ಕಂಥವ್ರು ಮಹಿಳೆಯರನ್ನೇ. ಯಾಕೆ ಮಹಿಳೆಯರು ಹೆಚ್ಚು ಮೌಢ್ಯಕ್ಕೆ ಒಳಗಾಗ್ತಾರೆ? ಹಾಗಾದ್ರೆ ಮಹಿಳೆಯರು ಪುರುಷರ್ಕಿಂತ ಬುದ್ಧಿ ಕಮ್ಮದೇನು? ಹಾಗೆ ಹೇಳ್ಕೊತ ಬಂದಾರಲ್ಲ ನಮ್ಗೆ. ಹೆಣ್ಮಕ್ಳ ಬುದ್ಧಿ ಮೊಳಕಾಲ್ ತೆಳಗೆ. ನಮ್ಗೊಂದು ಮೊಳಕಾಲರೇ ತೋರಿಸ್ಯಾರ, ನಿಮ್ಮ ಜಾಗನೇ ತೋರಿಸಿಲ್ಲ. ನಿಮ್ಮನ್ನ ಅಪಮಾನಿಸ್ತೇನೆ ಅಂತ ತಿಳ್ಕೊಬೇಡ್ರಿ. ನೀವು ಕೇಳ್ರಿ, ನಮ್ಮ ತಂದಿದ್ದೀರಿ, ಮಗ ಇದ್ದೀರಿ, ಗಂಡಿದ್ದೀರಿ, ದೋಸ್ತಿದ್ದೀರಿ, ತಮ್ಮ ಇದ್ದೀರಿ, ಹಳೆ ಇದ್ದೀರಿ, ಮಾಮ್ ಇದ್ದೀರಿ, ರಾಜ ಇದ್ದೀರಿ, ಕಳ್ಳಿದ್ದೀರಿ, ಏನೇ ಇದ್ರು ನಮ್ಮ ಹೊಟ್ಟೆ ಅಂದೇ ಬಂದಿರಿ. ನೀವೇನು ಓವಂದಾಗ ತಯಾರಾಗಿ ಬಂದಿರಪ್ಪ. ತಾಯಿ ಅನ್ನೋದು ಒಂದು ನೈಸರ್ಗಿಕ ಸತ್ಯ ಮೇಡಮ್. ತಂದೆ ಅನ್ನೋದು ಒಂದು ಆಕಸ್ಮಿಕ ಸತ್ಯ. ತಾಯಿ ಅನ್ನೋದೊಂದು ನೈಸರ್ಗಿಕ ಸತ್ಯ, ತಂದೆ ಅನ್ನೋದೊಂದು ಒಂದು ಆಕಸ್ಮಿಕವಾದ ಸತ್ಯ. ಅದನ್ನೇ ಅವತ್ತು ವಚನಕಾರ್ತಿಯರು ಬಹಳ ಸ್ಪಷ್ಟವಾಗಿ ಹೇಳಿದರು. ನೀಲಾಮ ವಿಚಾರ ಪತ್ನಿಯಾದೆ ಅಂದ್ಲಿಕ್ಕೆ. ನಮ್ಮ ಮನೆಯವ್ರಿ, ನಮ್ಮ ದೊರಗೋಳ್ರಿ, ನಮ್ಮ ಯಜಮಾನ್ರಿ, ಗಂಡನನ್ನು ಪ್ರೀತಿಸಲಿಕ್ಕೆ ಏನು ತೊಂದರೆ ಇಲ್ಲ. ಇದಕ್ಕೆ 10-20 ಪಟ್ಟೆ ಹೆಣ್ಮಕ್ಳು ಬರ್ತಿದ್ರು ಜಾಮದಾರ್ ಸಾಬ್. ಆದ್ರೆ ಅಷ್ಟು ಸರಳದೇನ್ರಿ ಸಂಸಾರ? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಅಂತಪ್ಪ ಸಂಸಾರ ಸರದಿಯಲ್ಲಿ ಸಿಲುಕಿ ಸಾಯುತ್ತಿದ್ದೇನೆ, ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಮ್ಯಾರೇಜ್ ಈಸ್ ಎನ್ ಅಫೇರ್ ಫಾರ್ ಎ ಬಾಯ್. ಮ್ಯಾರೇಜ್ ಈಸ್ ಎನ್ ಅಫೇರ್ ಫಾರ್ ಎ ಬಾಯ್. ಮ್ಯಾರೇಜ್ ಈಸ್ ಎನ್ ಲೈಫ್ ಫಾರ್ ಎ ಗರ್ಲ್. ನಾಟ್ ಓನ್ಲಿ ಲೈಫ್, ಇಟ್ಸ್ ಎ ಪ್ರಿಸನ್ ಫಾರ್ ಎ ಗರ್ಲ್. ಲೆನಿನ್ ಸರಿ ಗೊತ್ತಿರ್ತದೆ, ಭಾಳ ಚಂದ ಬರೀತಾನೆ. ಖಾಸಗಿ ಆಸ್ತಿ, ವಿವಾಹ, ಕುಟುಂಬ ಓದಬೇಕು ದಯವಿಟ್ಟು. ನಾನು ಭಾಳ ಸಲ ಹೇಳ್ತಿರ್ತೇನೆ ನ್ಯಾಷನಲ್ ಲೆವೆಲ್ದಲ್ಲಿ ಮಾತಾಡುವಾಗ,
ಕ್ಲಾರಾ ಜೆಟ್ಕಿನ್, ಬೆಟ್ಟಿ ಫ್ರೀಡಮ್, ಲೋಜಾ ಲಕ್ಸಂಬರ್ಗ್, ದ ಸೆಕೆಂಡ್ ಸೆಕ್ಸ್ ಬರೆದಿರ್ತಕ್ಕಂಥ ಸಿಮನ್ ದ ಬೋವಾ, ಇವರೆಲ್ಲ ಅಕ್ಕಮಹಾದೇವಿಯ ಒಳಗಡೆ ಬೀಜ ರೂಪದಲ್ಲಿ ಇದ್ದರು. ಈಗ ಕ್ಲಾರಾ ಜೆಟ್ಕಿನ್, ಬೆಟ್ಟಿ ಫ್ರೀಡಮ್ ಇವರ ಎಲ್ಲರ ಒಳಗಡೆ ಅಕ್ಕಮಹಾದೇವಿ ಹೆಮ್ಮರವಾಗಿ ಬೆಳೆದಿದ್ದಾಳೆ. ಇವ್ರ ಹೆಸರೆಲ್ಲ ಯಾರಂದರೆ ಜಗತ್ತಿನ ಸ್ತ್ರೀವಾದಿ ಚಿಂತಕಿಯರು. ಜಗತ್ತಿನ ಸ್ತ್ರೀವಾದಿ ಚಿಂತಕಿಯರು ಹೆಂಗೆ ಹೆಣ್ಣಿನ ಶ್ರಮವನ್ನು, ಹೆಣ್ಣು ಮಕ್ಕಳ ಶಕ್ತಿ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಕುಬ್ಜಗೊಳಿಸ್ತದೆ, ಬಂಧನದಲ್ಲಿಡುತ್ತದೆ. ಅವಳ ಅಪಾರವಾದ ಶಕ್ತಿ ಸಾಧ್ಯತೆಯನ್ನು, ಅವಳ ಅಪಾರವಾಗಿರ್ತಕ್ಕಂಥ ದುಡಿಮೆಯ ಸಾಮರ್ಥ್ಯವನ್ನು ಹೇಗೆ ಹತ್ತಿಕ್ತದೆ, ಯಾಕೆ ಹತ್ತಿಕ್ತದೆ? ಹೆಣ್ಣನ್ನು ಆಸ್ತಿಯ ಭಾಗವೆಂದು ಪರಿಗಣಿಸಿದಾಗಲೇ, ಆಸ್ತಿಯ ಭಾಗವೆಂದು ಪರಿಗಣಿಸಿದಾಗಲೇ, ಭೋಗದ ವಸ್ತು ಎಂದು ಪರಿಗಣಿಸಿದಾಗಲೇ, ಭೋಗದ ವಸ್ತು ಎಂದು ಪರಿಗಣಿಸಿದಾಗಲೇ ಹೆಣ್ಣಿಗೆ ಅನೇಕ ನಿಯಂತ್ರಣಗಳು ಹೇರಲಾಗ್ತದೆ. ಆದರೆ ಹೆಣ್ಣು ಮಗಳು ಇವೆಲ್ಲವನ್ನು ಬಿಟ್ಟು ಹೊರಗೆ ಬರಬಹುದಾದಂಥ ಶಕ್ತಿ ಸಾಮರ್ಥ್ಯವನ್ನು ಕಂಡವಳು. ಮೂಳಿಗೆ ಮಾರಯ್ಯ ಕೈ ಚಾಚಿ ಕುಂತಾಗ ಅವಳು ಹೇಳಿದ್ದೇನು? ಮಾಡಿ ನೀಡಿ ಹೋವೇನಂದಾಗ ಕೈಲಾಸವೆಂಬುದು ಕೈಕೂಲಿಯೇ ಮಾರಯ್ಯ. ಸಾಕಾಗ ನಾನು ಹೋಗ್ತೀನಿ ಸ್ವರ್ಗಕ್ಕೆ ಅಂದಂಥ ಮಾರಯ್ಯ. ನಿಮಗೆಲ್ಲ ನನ್ಕ ಚಂದ ಗೊತ್ತಾವ ಕತಿ. ಅದನ್ನು ಡೈಲೆಕ್ಟಿಕಲ್ ಸೆನ್ಸ್ದಿಂದ ನೋಡಬೇಕು. ಡೈಲೆಕ್ಟಿಕಲ್ ಸೆನ್ಸ್ ಅನ್ನೋದು ಒಂದು ಇಡೀ ಜಗತ್ತನ್ನು ನೋಡುವಂಥ ಒಂದು ಕಣ್ಣೋಟ, ಅದು ಅಷ್ಟೇ, ಒಂದು ಕಣ್ಣೋಟ. ಇಟ್ಸ್ ಅನ್ ಸೈಂಟಿಫಿಕ್ ಅಪ್ರೋಚ್. ಕೈಕೂಲಿಯೇ ಮಾರಯ್ಯ. ಐದಕ್ಕಿಲಕ್ಕಮ್ಮ ಹೇಳಿದ ರಾಣಿ ಸತೀಶ್. ಆಸೆ ಎಂಬುದು ಅರಸಂಗಲ್ಲದೆ ಶೋಭಕ್ತರಿಗುಂಟೆಯ್ಯ, ರೋಷ ಎಂಬುದು ಯಮದೂತನಿಗಲ್ಲದೆ ಅಜಾತರಿಗುಂಟೆಯ್ಯ, ಈಸಕ್ಕಿ ಆಸೆ ನನಗೇಕೆ ಎನ್ನಾಳದನೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಏನು ದೊಡ್ಡ ಜವಾಬ್ದಾರಿ? ಮೊಟ್ಟ ಮೊದಲನೇದಾಗಿ ಇಲ್ಲಿ ಕುಂತವ್ರೆಲ್ಲ ನಾವು ಒಂದು ಸರ್ತಿ ಗಮನಿಸೋಣ. 40+, 50+, ಪರ್ಗಳೆಲ್ಲ ಎಲ್ಲ 40+, ಮೋಸ್ಟ್ ಆಫ್ 60% ಮಂದಿ 50+, ಎಲ್ಲ ಮುದುಕರು, ಎಲ್ಲರ ಯುವಕರು. ಭಾರತವನ್ನು ಯಂಗ್ ಇಂಡಿಯಾ ಅಂತ ಕರಿತೇವೆ. ಮೋರ್ ದೆನ್ 70% ಆರ್ ಬಿಲೋ 35 ಇಯರ್ ಇನ್ ಇಂಡಿಯಾ. 35 ವಯಸ್ಸಿನ ಒಳಗಿನವರು ಭಾರತದಲ್ಲಿ 70% ಇದ್ದಾರೆ. ನಮ್ಮ ಮಕ್ಕಳು ಅಷ್ಟು ಜನ ಇದ್ದಾರೆ. ಹಾಗಾದರೆ ನಮ್ಮ ಮಕ್ಕಳು ಎಲ್ಲಿದ್ದಾರೆ? ಇಲ್ಲಿದ್ದವ್ರ ಮಕ್ಕಳೆಲ್ಲ ವಚನಕ್ಕೆ ಹೆಂಗೆ ಬರ್ತಾರೆ? ಅವ್ರನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕಿರಿ. ಕನ್ನಡ ಮೀಡಿಯಮ್ಗೆ ಹಾಕಿದವರೆಲ್ಲ ಭಾಳ ಕಡಿಮೆ. ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕಿವಿ ನಾವು. ಮುಗಿಸ್ತೇನೆ ನನ್ನ ಮಾತನ್ನು. ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕಿವಿ ನಾವು. ಸಣ್ಣದಿದ್ದಾಗ ಸುಮ್ಮನೆ ನಾವು ಲಿಂಗಾಯತರಿದ್ದೇವಪ್ಪ, ಇಲ್ಲಿ ಅಪ್ಪವ್ರ ಬಳಿ ಹೋಗ್ತೇವೆ, ಅವಾಗ ಕೇಳ್ತಾರಂತೇಳಿ ಹೇಳು ಪಪ್ಪು ಹೇಳು, ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಲಗ ನೀನು, ನಿನ್ನಲ್ಲದೆ ಮತ್ತೆ ಅಲ್ಲೂ ಇಲ್ಲವಯ್ಯ ಕೂಲಲ ತಂಗಮ್ಮ ದೇವ ಚಪ್ಪಳೆ ಹೊಡೀರಿ. ಅದನ್ನು ಫೇಸ್ಬುಕ್ಕಿಗೆ ಬಿಡೋದಪ್ಪ, ಬಿಡೋದು. ಅಲ್ಲಿಂದ ಮುಂದೆ ದೊಡ್ಡದಾಗ್ತದೆ. ದೊಡ್ಡಾಗಿ ಯಾವುದೋ ಹೋಗ್ಬಿಡ್ತದೆ. ಓ ಐ ನೋ ವಚನ, ಮೈ ಮಮ್ಮಿ ಟಾಟ್ ಮೀ. ಎಸ್, ವಚನ ಎಲ್ಲಿ ಗೊತ್ತದ? ಯಾವ ಸರ್ಕಾರಿ ಶಾಲೆ ಒಳಗೆ ಬಡ ಮಕ್ಕಳ ಹರಾನೋ, ದುಡಿಯುವವರ ಮಕ್ಕಳ ಹರಾನೋ, ದಲಿತರ ಮಕ್ಕಳ ಹರಾನೋ, ಹಿಂದುಳಿದ ವರ್ಗದವ್ರ ಮಕ್ಕಳ ಹರಾನೋ, ಸರ್ಕಾರಿ ಶಾಲೆ ಒಳಗವನು, ಸರ್ಕಾರಿ ಸಿಲೆಬಸ್ದೊಳಗೇನು ವಚನಗಳಂತ ಒಂದೊಂದು ಪಾಠ ಇಟ್ಟಿವಲ್ಲ, ಅಲ್ಲಿ ಮಾತ್ರ ಮಕ್ಕಳು ವಚನ ಹರ. ಆದ್ರೆ ವಚನ ಪಠಣ ಮಾಡೋರಲ್ಲಿ ಅವರಿಗೆ ಪ್ರವೇಶ ಇಲ್ಲ. ವಚನ ಎಲ್ಲಿ ಕಲಿಸ್ಬೇಕೋ, ಎಲ್ಲಿ ಹಾಡ ಆಡಿಸ್ಬೇಕೋ, ಎಲ್ಲಿ ಓದಿಸ್ಬೇಕೋ ಅಲ್ಲಿ ಇಲ್ಲ. ಈ ಹುಡುಗರು ಬಂದು ವಚನದ ಮ್ಯಾಗ ಅವ್ರು ಡ್ಯಾನ್ಸ್ ಮಾಡಿದ್ರು. ಅದರ ಅರ್ಥ ತಿಳಿಸಿ ಹೇಳ್ಬೇಕಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿದ್ದಿದ್ದು ಅವ್ರ ಕಾಸ್ಟ್ಯೂಮ್, ಅವ್ರಿಗೆ ಗೊತ್ತಿದ್ದಿದ್ದು ಅವ್ರ ಸ್ಟೆಪ್. ನಾನು ಅವ್ರನ್ನ ಅಗೌರವಿಸ್ತಾ ಇಲ್ಲ. ಅವರ ಪ್ರತಿಭೆ ಇದೆಯಲ್ಲ, ಅಗಾಧವಾದಂಥ ಪ್ರತಿಭೆ, ಅದನ್ನ ಪ್ರೀತಿಸ್ತಾ ಗೌರವಿಸ್ತಾ. ಅಂದರೆ ವಚನ ನಮ್ಮೊಳಗೆ ಆಳವಾಗಿ ಪಸರಿಸದೆ ಹೋದರೆ. ನಾನು ಮೊನ್ನೆ ಒಂದು 8 ದಿವಸದಿಂದ ಒಂದು ಮಠಕ್ಕೆ ಭಾಷಣಕ್ಕೆ ಹೋಗಿದ್ದೆ. ಎಲ್ಲ ಸ್ವಾಮಿಗಳು ಕುಂತಿದ್ರು, ಪಟ್ಟದೇವರು, ವಿರಕ್ತರು ಎಲ್ಲರೂ ಕುಂತಿದ್ರು. ಸಿಟಿಗೆ ಬರಬಾರ್ದು ಸ್ವಾಮಿಗಳು. ಸಿಟಿಗೆ ಬಂದರೂ ನಮ್ಗೇನಾಗಲ್ಲ, ನಾವು ಕಡ್ಕೊಂಡು ಮಡ್ಯಾಳಪ್ಪನ ಪೈಕಿ ಇದ್ದೇವೆ. ಬಸವಣ್ಣನ ಪೈಪಿ ಆರ ಮುನಿದು ನಮ್ಮನ್ನ ಏನು ಮಾಡೋರು, ಊರು ಮುನಿದು ನಮ್ಮನ್ನ ಏನು ಮಾಡೋರು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊನಗಂಗೆ ಹೊಣ್ಣ ತಳಿಗೆ ನಿಕ್ಕಬೇಡ, ಆನೆಯ ಮೇಲೆ ಹೋನ ಸ್ನಾನ ಕಚ್ಚಬಲ್ಲುದೇ ಅಯ್ಯ. ಮಾಡಿರಿ ಏನು ಮಾಡಿರಿ? ಗೋಲಿ ತೊಗೊಂಡು ಹೊಡೆದಿರಿ, ಅದಕ್ಕೆ ಹೆಚ್ಚಿಗೆ ಏನು ಮಾಡಪ್ಲೇ ಇದ್ದೀರಿ?
ಏನು ಮಾಡಲ್ಲ ನೀವು? ವಿಚಾರಗಳನ್ನು ಕೊಲ್ಲಲಾರಿರಿ, ಮನುಷ್ಯರನ್ನು ಕೊಲ್ಲಬಹುದು ನೀವು. ಯು ಕ್ಯಾನ್ ಕಿಲ್ ಮೀ, ಯು ಕ್ಯಾನಾಟ್ ಡೆಫಿಟ್ ಮೀ. ಜಗತ್ತಿಗೆ ಬೆಳಗಾಗಬೇಕಾದದ್ದು ಲಿಂಗಾಯತ. ವಿಶ್ವದ ಕೊನೆಯ ಮನುಷ್ಯನಿಗೆ ಹೋಗಿ ಮುಟ್ಟಬೇಕಾಗಿದ್ದು ವಚನ ಫಿಲಾಸಫಿ, ನಾಟ್ ಬಸವಣ್ಣನ ಮೂರ್ತಿ. ಬರೀ ಬಸವಣ್ಣನ ಮೂರ್ತಿ ಅಲ್ಲ, ಆ ಮೂರ್ತಿ ಎಡಗೈ ಇತ್ತೋ ಬಲಗೈ ಇತ್ತೋ ಕಂಚಿಂದಿತ್ತೋ ಹಿತ್ತಾಳದಿತ್ತೋ ಮೂಗು ವಾಂಕಿತ್ತೋ ಈ ಕಡೆ ಇತ್ತೋ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ದಟ್ ಆಲ್ ದೋಸ್ ಥಿಂಗ್ಸ್. ವಚನಗಳು ಜಗತ್ತಿನ ಎಲ್ಲ ಪರಿಭಾಷೆಯಲ್ಲಿ ಅನುವಾದ ಆಗ್ತಾ ಅದನ್ನು ಅರ್ಥವತ್ತವಾಗಿ ಜನರ ನಡುವೆ ತೆಗೆದುಕೊಂಡು ಹೋಗುವಂಥ ಒಂದು ಬೌದ್ಧಿಕವಾದಂಥ, ಒಂದು ತಾತ್ವಿಕವಾಗಿರ್ತಕ್ಕಂಥ, ಬಹುದೊಡ್ಡದಾಗಿರ್ತಕ್ಕಂಥ ವ್ಯಾಯಾಮ, ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಪಸರಣೆಯ ಕೆಲಸ ನಮ್ಮ ನಡು ಆಗಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ನೀವು ದಯವಿಟ್ಟು ಕನ್ನಡದಲ್ಲಿ ಓದಿಸುವಂಥದ್ದು. ಅಂದರೆ ನಮ್ಮ ಮಕ್ಕಳ ಮೂಲಕ ಅದು ಮುಂದುವರಿಬೇಕಲ್ಲ. ಇಲ್ಲದೆ ಹೋದರೆ ವೀರಶೈವ ಲಿಂಗಾಯತ ಅಂತ ಅವರು ಒಂದು ಕನ್ವಿನ್ಸ್ ಮಾಡೋ ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ, ಎಲ್ಲೂ ಇರ್ತಾರೆ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯಾ ಕೆಡ್ಸೋರು ಯಪ್ಪ, ಉಡಾಳ ಮಂದಿ ಊರೊಳಗೆ ಹಿಡ್ಸಲ್ದು ಹೋದ್ರು. ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರೋ ಯಪ್ಪ, ಗಪ್ಪ ಹೊಡಿವ ಅಪ್ಪಗಳು ಹೆಚ್ಚಿಗೆ. ಪುಡಾರಿ ಮಂದಿ ಕೂಡಿ ದರೋಡು ಮಾಡ್ಯಾರೋ ಯಪ್ಪ, ಹುಂಡ ಮುಂಡ ಮಂದಿ ಕೂಡಿ ಚಂಡಿ ಆಡ್ಯಾರು. ಈಗಿನ ಸಾಹುಕಾರರೆಲ್ಲ ಹೆಂಗಾಗ್ಯಾರೋ ಯಪ್ಪ, ಬಡವನ ಹೆಂಡತಿ ಚಲ್ವಿ ಕಂಡ್ರೆ ಬಡ್ಡಿ ಕೊಡ್ತಾರ. ಹೀಗಾಗಿ ನಮ್ಮ ಮಕ್ಕಳಿಗೆ ದಾಟಿಸುವಂಥ ಕೆಲಸ ಮಹಿಳೆಯರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳಿಗೆ ದಾಟಿಸಬೇಕು, ವಚನಗಳನ್ನು ಕುರಿತು ಅವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗಬೇಕು. ಸಾಮಾಜಿಕವಾಗಿ ದಯವಿಟ್ಟು ಸಾಮಾಜಿಕವಾದ ಅನಿಷ್ಟಗಳಿಂದ ಎಲ್ಲಿ ತನಕ ಲಿಂಗಾಯತ ಮಹಿಳೆಯರು ಹೊರಗೆ ಬರುವುದಿಲ್ವೋ ಅಲ್ಲಿ ತನಕ ಲಿಂಗಾಯತ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ಲಗ್ನ ಚಾಲೂ ಮಾಡೋದಂದ್ರೆ ನೋಡ್ಬೇಕು ನೀವು. ಮದುವೆ ಸ್ಟಾರ್ಟ್ ಆಯಿತು ಅಂದರೆ ಈಗ ಇವರೆಲ್ಲ ಗಂಡ ಹೆಂಡತಿ ಅವರು ಇವರು ಕೂಡಿ ಬೀಗರ ನೆಂಟರು ಕೂಡಿ ಮಾಡೋ ಮದಿ ಅಲ್ಲವು. ಫೋಟೋಗ್ರಾಫರ ಟಿ ವಿ ಅವ್ರು ಮಾಡೋ ಮದಿನೇ ಅವು. ಮೇಡಮ್ ಸರ್ ಇನ್ನೊಮ್ಮೆ ತಾಳಿ ಕಟ್ರಿ ಅಂತ ನಾವ, ಫೋಟೋದಾಗ ಚಲೋ ಮಂದಿಲಿ ಇನ್ನೊಮ್ಮೆ ಕಟ್ರಿ ಅಂತ ನಾವ. ಅವ್ರು ಮಾಡ್ತಕ್ಕಂಥದ್ದು ಇವತ್ತು. ಅಂದರೆ ನಾವು ಅಲ್ಲಿ ನಮ್ಮ ಮಕ್ಕಳಿಗೆ ಆ ದಾಂಪತ್ಯದ ಬಗ್ಗೆ ಒಂದು ಅರಿವು ಕೊಡೋದು. ನೋಡ್ರಿ, ಮಕ್ಕಳು ಎಲ್ಲಾರ ಇವತ್ತ IT BT ಒಳಗಾರ. ಹೊರಗಿನ ಪ್ರಪಂಚ ಭಾಳ ವಿಶಾಲವಾಗಿ ಬೆಳೆದಿದೆ. ಟೆಕ್ನಾಲಜಿ ಒಳಗೆ ನಮ್ಮ ಮಕ್ಕಳಿದ್ದಾರೆ ಜಾಸ್ತಿ, ನಮ್ಮ ಮಕ್ಕಳಿದ್ದಾರೆ ಟೆಕ್ನಾಲಜಿ ಒಳಗೆ. ನಾವು ಎಲ್ಲಿ ತನಕ ಸಾಮಾಜಿಕ ಅನಿಷ್ಟದಿಂದ ಹೊರ ಬರೋದಿಲ್ವ? ಮದುವೆ ಶುರು ಆಯಿತು ಅಂದ್ರೆ ಮೊಟ್ಟ ಮೊದಲು ಇವ್ರು ಮಾಡೋ ಕೆಲಸ ಅಂದ್ರೆ ಗಂಡ ಸತ್ತ ಹೆಣ್ಮಕ್ಳಿಗೆ ಅಪಮಾನ ಮಾಡೋದು. ಮಾಡ್ತೀರಿ? ಮುತ್ತೈದರಿಗೆ ಊಟಕ್ಕೆ ಕರೆಯೋದು. ಯಾಕೆ? ಗಂಡ ಸತ್ತಕ್ಕೆ ಊಟ ಹಾಕ್ರಿ ಅಂತ ಸತ್ತೋತೀರಿ? ಮುತ್ತೈತೆ ನಾನು ಕರೆದು ಸಿ ಇದೆಯಾ ವಚನ ಪರಂಪರೆಯಲ್ಲದು ಇದೆಯಾ? ಎಲ್ಲಾದ್ರೂ ಇದೆಯಾ? ಮುತ್ತೈತ ನನ್ನ ಕರೆದು ಬಿಟ್ಬಿಡ್ರಿ. ಇಲ್ಲಿ ಇಷ್ಟ ತನಕ ಹೇಳಿದ್ರು, ಇಷ್ಟೆಲ್ಲ ಹೇಳುವಂಥ ನಾವು ಇಲ್ಲಿದ್ದವ್ರು ಇರ್ಲಿಕ್ಕಿಲ್ಲ, ನಾನು ಒಪ್ತೀನಿ. ಆದ್ರೆ ನಾನು 24 ತಾಸು ಲಿಂಗಾಯತರ ಸಂಘಟನೆ, ನನ್ನ ಬೀಗರು ನೆಂಟರು ಇವ್ರಾಗರ ಅವ್ರಾಗರ ಎಲ್ಲ ಎಷ್ಟು ಮಂದಿ ಇದ್ದೀರಿ? ಒಂದು 15 ಜಿಲ್ಲೆ ಬಿಟ್ಟು ಮುಂದಕ್ಕೆ ಎಲ್ಲಿದ್ದೀರಿ? ಹೌದಲ್ಲ, 15 ಇಲ್ಲ 20 ಜಿಲ್ಲೆ ಒಳಗೆ ಜಾಸ್ತಿ ಇದ್ದೇವೆ. ಅದು ಬಿಟ್ಟರೆ ಎಲ್ಲಿದ್ದೆವು? ಹಿಂಗಾಗಿ ಎಲ್ಲರೂ ಒಬ್ರಿಗೊಬ್ರು ಬೀಗರೇ ಇದ್ದೇವೆ ನಾವು. ಯಾಕಂದ್ರೆ ಅಂತರ್ಜಾತಿ ವಿವಾಹ ಬಸವಣ್ಣ ಆದ ಬಳಕ ನೀವು ಎಲ್ಲಿ ಮಾಡೀರಿ? ತಾವೇ ಹುಡುಗರು ಲವ್ ಮಾಡಿದ್ರು ನೀವೇನು ಈಸಿ ಮಾಡೀರಿ? ಮನಾರ್ ಜಗಳ ಆಡೀರಿ. ಕೇಸ್ಗಳನ್ನ ಹ್ಯಾಂಡಲ್ ಮಾಡೀನಿ. ಈಗ ಇನ್ನೊಂದು 50 ವರ್ಷ ಹೋಲಿ ಮೇಡಮ್. ಈಗ ಹೇಳಿದ್ರೆ ನನಗೆ ಧಿಕ್ಕಾರನ ಪೈಕೇರ ಇವರು. ಮದಿನೂ ಹೋಗ್ತದ, ಎಲ್ಲ ಹೋಗ್ತದ. ದಟ್ಸ್ ಲಿವಿಂಗ್ ಟುಗೆದರ್, ಇಟ್ ವಿಲ್ ಕಮ್. ಉತ್ಪಾದನೆ ಸಾಧನೆಗಳಲ್ಲಿ ಬದಲಾವಣೆ ಆದ ಹಾಗೆ ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತದೆ. ಸೈನ್ಸ್ ಅದ್ಯಾರು ಮಾರ್ಕ್ಸ್ ಹೇಳೋರು ಲೆನಿನ್ ಹೇಳೋರು, ಇಟ್ ನಾಟ್ ಇಂಪಾರ್ಟೆಂಟ್. ಇಟ್ಸ್ ದ ಸೈನ್ಸ್. ಉತ್ಪಾದನಾ ಸಾಧನೆಗಳಲ್ಲಿ ಬದಲಾವಣೆ ಆದರೆ, ಉತ್ಪಾದನಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆದರೆ ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗ್ತದೆ. ಬದಲಾವಣೆ ಬರ್ತದೆ. ಆ ಬದಲಾವಣೆ ಬರುವಾಗ ಕರ್ಮಠ ಸಂಸ್ಕೃತಿ, ಕರ್ಮಠ ಮನೋಭೂಮಿಕೆ ಗಲಿಬಿಲಿಗೆ ಒಳಗಾಗ್ತದೆ, ಸಂಭ್ರಾಂತವಾಗ್ತದೆ, ಆಘಾತ ಆಗ್ತದೆ. ಆಮೇಲೆ ತಾನೇ ಈಸಿ ಒಗ್ಕೋತದೆ. ಹೆಂಗೆ ಒಗ್ಕೋತದೆ ಈ ಸಮಾಜ? ನಾ ಸಣ್ಣಗಿದ್ದಾಗ ನಾವೆಲ್ಲ ಒಂದು ಡ್ರೆಸ್ ಚೂಡಿ ಗಿಡಿ ಹಾಕೊಂಡು ಬಂದೇವು ಅಂದ್ರೆ ಸಾಧ್ಯನೇ ಇದ್ದಿದ್ದಿಲ್ಲ. ನಮ್ಮವ್ವ ಶರಗ ತೆಳಗೆ ಬಿದ್ರೆ ತಲೆ ಮ್ಯಾಗ ಮಳಿ ಯಾಕಿಗೆ ಅಂತಿದ್ರು ನಮ್ಮ ಮುತ್ಯ. ಶರಗ್ ತೆಳಗೆ ಬಿದ್ರೆ ಈಗ ಯಾವಾಗ ಶರಗ್ ಹಚ್ಕೊಂಡಾಳ ನೋಡ್ರಿ. ಯಾಕೆ ಹಚ್ಕೋಬೇಕು? ಟೈಮ್ ವಿಲ್ ಚೇಂಜ್.
ಬದಲಾಗ್ತದೆ. ಬದಲಾವಣೆಯ ಜಗತ್ತಿನ ನಿಯಮ ಯಾವುದು. ಇಲ್ಲಿ ಮಾಧ್ಯಮಿಕ ಕಾರಿಕಾದಲ್ಲಿ ನಾಗಾರ್ಜುನ ಹೇಳಿದ್ದೇನೆ, ಬುದ್ಧ ಹೇಳಿದ್ದೇನು, ಯಾವುದು ಜಡ ಅಲ್ಲ, ಯಾವುದು ನಾಶವಲ್ಲ, ಎಲ್ಲವೂ ರೂಪಾಂತರಗೊಳ್ಳುತ್ತದೆ. ಅದನ್ನೇ ಅಲ್ಲಮ್ಮ ಹೇಳಿದ್ದೇನು, ಅದನ್ನೇ ಅಲ್ಲಮ್ಮ ಹೇಳಿರ್ತಕ್ಕಂಥದ್ದೇನು ಅಂತ ಕೇಳಿದ್ರೆ, ಇದ್ದದ್ದು ಇಲ್ಲದ್ದು ಹೋಗುತ್ತಾದ ಹೆಂಗ. ಮಡಿವಾಳಪ್ಪ ಹೇಳಿದ್ದು, ಆವ ಭಯವು ಇನ್ನೇನವಾಗ, ಮರಣವೇ ಮಹಾನೋಮಿ ಆದವಾಗ, ಹುಟ್ಟುವುದು ಸಾವುದು ಜೀವಭಾವದ ಭ್ರಮೆ, ಸಾವೇ ನಮಗ, ನೋವೇ ನಮಗ. ಇದ್ದದ್ದು ಹೋಗುತ್ತದ ಅದು ಹೆಂಗ, ಇಲ್ಲದ್ದು ಆಗತ್ತದ ಅದು ಹೆಂಗ, ಇದ್ದದ್ದು ಹೋಗದು ಇಲ್ಲದ್ದು ಆಗದು, ಇದ್ದಿದ್ದಿಲ್ಲ ಅಲ್ಲಲ್ಲ ಎಂದು ಅರಿತವಾಗ. ವಂಡರ್ಫುಲ್ ನೋಡಿ. ಇಡೀ ವಚನ ಸಾಹಿತ್ಯ ಭಾರತೀಯ ವೈದಿಕ ದರ್ಶನಗಳೇನಿದ್ದು, ಜನವಿರೋಧಿಯಾದಂಥ ವೈದಿಕ ದರ್ಶನಗಳು ಎಲ್ಲವನ್ನು ನಿಗೂಢೀಕರಿಸುವ ಮೂಲಕ ಜನರನ್ನು ಕರ್ಮ ಸಿದ್ಧಾಂತದಲ್ಲಿ ಬಂಧಿಸಿರ್ತಕ್ಕಂಥದ್ದು, ಕರ್ಮ ಸಿದ್ಧಾಂತವೇ ಅಂತಿಮ ಸತ್ಯ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನು ನೀವು ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವೆಲ್ಲವೂ ಅಪೌರುಷೇಯ, ಅದೆಲ್ಲವೂ ಕೂಡ ಪ್ರಶ್ನಾತೀತ, ಅದೆಲ್ಲವೂ ಒಪ್ಪಬೇಕು, ನಂಬಬೇಕು ಅಷ್ಟೇ. ನಂಬರ್ ಸಿಗ್ತದ. ಏನು ಸಿಗ್ತದ ಅಂತ ಇವತ್ತಿಗೂ ಹೇಳಿಲ್ಲ ಅವರು. ಭಾಗೋ ಆಸ್ಮಾನ್ ಗಿರ್ರಾಯ್, ಓಡ್ರಿ. ಯಾಕೆ ಓಡ್ಲಕತ್ತಿದ್ವ? ಹಿಂದಿನ ಓಡ್ಲಕತ್ತನ್ರಿ. ನೀ ಯಾಕೆ ಓಡ್ಲಕತ್ತಿದ್ವ? ಅವ ಓಡ್ಲಕತ್ತನ್ರಿ. ನೀ ಯಾಕೆ ಓಡ್ಲಕತ್ತಿದ? ಮುಗುಲ್ ಬೀಳೋದಂತ್ರಿ ಮೇಡಮ್ ಅವ್ರೆ, ನೀವನು ಓಡ್ರಿ ಅಂತನವ. ಹಂಗೆ ಆಗಂಗಿಲ್ಲ. ಎಲ್ಲಿ ತನಕ ಲಿಂಗಾಯತರನವರು ಒಂದು ಸತ್ಯ ಹೇಳ ನಿಮಗೆ. ಮುಂಜಾನೆ ನಂಗೆ ಫೋನ್ ಬಂದದೆ, ಫಿಮೇಲ್ ಫಿಟಿಸೈಡ್ ಕರ್ನಾಟಕದಲ್ಲಿ ಮತ್ತೆ ಹೆಚ್ಚಾಗಿದೆ. ಯಾವ ಸಮುದಾಯಗಳಲ್ಲಿ ಹೆಚ್ಚಾಗಿದೆ ಫಿಮೇಲ್ ಫಿಟಿಸೈಡ್ ಅಂದರೆ ಲಿಂಗಾಯತರ ನಡಬರ್ಕ ಹೆಣ್ಣು ಭ್ರೂಣ ಹತ್ಯೆ. ಈಗಾಗಲೇ ಮದಿ ಮಾಡ್ಕೊಂಬಂತ ಹುಡುಗರಿಗೆ ಹುಡುಗಿಯರು ಸಿಗಲಾಗ್ಯಾರ. ಕರೆದನ ಸುಳ್ಳದ. 25-30 ವರ್ಷದ ಹಿಂದೆ ಜನವಾದಿ ಮಹಿಳಾ ಸಂಘಟನೆ ಇಡೀ ಇಂಡಿಯಾದಾಗ ಅಭಿಯಾನ ಮಾಡ್ತು, ಕರ್ನಾಟಕದಾಗೂ ಅಭಿಯಾನ ಮಾಡಿದೆವು. ಆವಾಗ ನಮಗೆಲ್ಲ ಸನಿ ಬರಗುಡ್ಲಿಲ್ಲ. ಇವು ಹಿಂಗೆ ಅವ್ರಿ ಇವು ಏನಾರು ಹೇಳ್ಕೊತಿರ್ತಾವಂತ ಬೈದ್ರು ನಮ್ಗೆ ಗೊತ್ತದ. ನೀವು ನಮಗೆ ಬೈದ್ರಿ ಅಂದರೆ ನಾವು ಕರೆಕ್ಟ್ ಇದ್ದೀವಂತ ಅರ್ಥ. ನೀವೆಲ್ಲರ ವರ್ಣನೆ ಮಾಡ್ಲಿಕ್ಕತ್ತೇವಂದ್ರೆ ನನ್ನ ಬಗ್ಗೆ ನನಗೆ ಸಂಶಯ ಬರ್ತದೆ. ನನಗೆ ಇವತ್ತು ಪ್ರಶಸ್ತಿ ಬಂದಿದ್ದು ಕೂಡ ನಂಗೆ ಸಂಶಯನೇ ರೀ. ಆದರೆ ನನಗೇನು ಅವ್ರು ಯಾರು ಮುಟ್ಟುಗೋಲು ಹಾಕಪ್ಲೇ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಇಡೀ ಆ ಪ್ರಶಸ್ತಿಯ ಮೂಲಕ ಬಂದಿರತಕ್ಕಂಥ ಹಣ ನನ್ನ ಮನೆಗೆ ನಾವು ಒಂದು MPYL ನಮ್ಮ ಜನವಾದಿ ಮಹಿಳಾ ಸಂಘಟನೆಗೆ ಅದು ಮೀಸಲಾಗಿರ್ತದೆ. ಎರಡನೇ ಮಾತಿಲ್ಲ. ಫಿಮೇಲ್ ಫಿಟಿಸೈಡ್ ಭ್ರೂಣ ಹತ್ಯೆ ಹೆಚ್ಚಾಗ್ತಾ ಇದೆ. ಉಳ್ಳವರಲ್ಲಿ ಭ್ರೂಣ ಹತ್ಯೆ ಒಂದು ಆಘಾತಕಾರಿ ಸಂಗತಿ. ಅಂದರೆ ಇಲ್ಲಿವರೆಗೆ ಮಧ್ಯಮ ವರ್ಗ, ಮೇಲ್ಜಾತಿ, ಸುಶಿಕ್ಷಿತರಲ್ಲಿ ಇದ್ದಂಥ ಭ್ರೂಣ ಹತ್ಯೆ ಈಗ ಹಳ್ಳಿ ದುಡಿಯುವ ಜನ, ಕೂಲಿ ಕಾರ್ಮಿಕರ ನಡುವೆ ಕೂಡ ಅದು ವಿಸ್ತರಿಸಿಕೊಂಡಿದೆ. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ. ಯಾಕೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ? ಹೆಣ್ಣಿನ ಬಗ್ಗೆ ಇರುವಂಥ ನಕಾರಾತ್ಮಕವಾದ ಭಾವನೆ, ಹೆಣ್ಣಿನ ಬಗ್ಗೆ ಇರತಕ್ಕಂಥ ತಿರಸ್ಕಾರವಾಗಿರ್ತಕ್ಕಂಥ ಭಾವನೆ. ಪರಸ್ತ್ರೀಯನ್ನು ಮಹಾದೇವಿ ಎಂಬೆ ಅಂತ ಹೇಳಿರ್ತಕ್ಕಂಥ ವಚನ ಸಾಹಿತ್ಯ ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ದಾರ್ಶನಿಕ ವಿಚಾರವನ್ನು ಗಂಡ ಹೆಂಡತಿ ಇಬ್ಬರು ಸಮಸಮನಾಗಿಯೇ ಕುಂತು ಮಾಡಿರ್ತಕ್ಕಂಥ ಒಂದು ದಾರ್ಶನಿಕ ಚರ್ಚೆ, ಸನ್ನಿವೇಶ, ಅನುಭವ ಮಂಟಪ ಬಿಟ್ಟರೆ ಜಗತ್ತಿನ ಯಾವ ಸಾಹಿತ್ಯದಲ್ಲಿ ಸಿಗುವುದಿಲ್ಲ. ನಾನು ಭಾಳ ಹೈಪಥೆಸಿಸ್ ಆಗಿ ಈ ಮಾತು ಹೇಳ್ತಾ ಇಲ್ಲ. ನಾನು ಲಿಂಗಾಯತರಲ್ಲಿ ಹುಟ್ಟಿನೇನೋ ಕಾರಣಕ್ಕಾಗಿನೂ ಕೂಡ ಈ ಮಾತು ಹೇಳ್ತಾ ಇಲ್ಲ. ಇದೇ ಮಾತುಗಳನ್ನು ನಾ ಮಠದಲ್ಲಿ ಹೇಳ್ತಾ ಇದ್ದೇನಲ್ಲ, ಮಠದಲ್ಲಿ ಹೋಗಿ ನಾನು ಹೇಗೆ ನಾವು ನಮ್ಮದು ವೈದಿಕ ವಿರೋಧಿ ಅನ್ನೋ ಮಾತನ್ನು ಹೇಳಿದಾಗ ನಾ ಹೇಳಿ ತೆಳಗಿಳಿದು ಬರೋದ್ರಾಗೇ ಒಂದು 8-10 ಹುಡುಗರು ಬಂದು ನಮ್ಮವೇ ದುಶ್ಮನ್ನ ಕರೆ ದೋಸ್ತೋನೆ ಓ ಕಾಮ ಕೈಯಾ ಹೈ ಉಮ್ರ ವರ್ಕ ಗಮ್ ಹಮೆ ಇನಾಮ ದಿಯಾ ಹೈ. ಮೇಡಮ್ ಭಾಳ ಚಂದ ಮಾತಾಡಿದ್ರಿ ನೀವು, ಕರೆಯದ. ಆದ್ರೆ ನೀವು ಹಿಂದೂ ಧರ್ಮಕ್ಕೆ ಯಾಕೆ ಬೈತೀರಿ ಅನ್ನೋ. ನಾ ಎಲ್ಲಿ ಬೈದೆ? ಹಿಂದೂ ಅನ್ನೋ ಧರ್ಮ ಇದ್ರೆ ಬೈಬೇಕಲ್ಲಪ್ಪ ಅಂದ. ನೀವೆಲ್ಲ ಬೈದ್ರಿ, ನಾವು ವೇದಕ್ಕೆ ಬೈದಿನಿ. ನಾ ಬೈದಿನಿ? ವೇದವೆಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸುಳ್ಳರ ಸಂತೆ, ಪುರಾಣ ಎಂಬುದು ಪುಂಡರ ಗೋಷ್ಠಿ, ತರ್ಕ ಎಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ದ್ವೇಷ ಎಂಬುದು ಮೀರಿದ ನಾವು. ಅವನಿಗೋ ಕೇಳು. ವೇದಕ್ಕೆ ವರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳು ನಿಕ್ಕುವೆ, ಆಗಮದ ಮೂಗ ಕೈವೆ, ತರ್ಕದ ಬೆನ್ನ ಬಾರನೆತ್ತುವೆ. ಅವನಿಗೋ ಕೇಳು. ನಾ ಯಾರು ಗೊತ್ತೇನು ತಮ್ಮ? ನೀನು ಲಿಂಗಾಯತಿದ್ದೀನಿ. ಮೇಡಮ್ ನೀವು ಯಾರು? ಅಚ್ಚ ಲಿಂಗಾಯತಿದ್ದೀನಿ ಮಗನೇ, ಖರೆ ಲಿಂಗಾಯತಿದ್ದೀನಿ. ಜಾತಿ ಭೇದ ಮಾಡಲ್ಲ, ಅದಕ್ಕೆ ಲಿಂಗಾಯತಿದ್ದೀನಿ. ಲಿಂಗ ಭೇದ ಮಾಡಲ್ಲ, ಅದಕ್ಕೆ ಲಿಂಗಾಯತಿದ್ದೀನಿ. ಒಂದು MP ಪುಕ್ಷಟೆ ಯಾರ್ದು ತಿನ್ನಲ್ಲ, ಅದಕ್ಕೆ ಲಿಂಗಾಯತಿದ್ದೀನಿ.
ನನ್ನ ನೌಕರಿ ಮಾಡತನ ನಾ ಎಸ್ ಮಂದಿ ಮಾಸ್ತರ್ಗಳಾರ ನನ್ನ ಸಂಘಟನೆ ಅವ್ರಿಗೆ ಹೋಗಿ ಕೇಳ್ರಿ. ನಾ ಒಂದೇ ಒಂದು ಕ್ಲಾಸ್ ಇಲ್ಲಿ ಯಾರ ಸಬರದ್ ಸರ್, ಸಬರದ್ ಮೇಡಮ್, ಇವರೆಲ್ಲರ ಕೈಯಾಗ ಅಲ್ಪ ಸ್ವಲ್ಪ ಕಲ್ತೀನಿ. ನಾ ಒಂದೇ ಒಂದು ಕ್ಲಾಸ್ ಬಿಟ್ಟಿಲ್ಲ, ಒಂದೇ ಒಂದು ಕ್ಲಾಸ್ ತಪ್ಪಿಸಿಲ್ಲ. ಯಾವಾಗೂ 12 ಆದ್ರೂ ನಮ್ಮ ಚಳವಳಿ ಇರ್ತಿತ್ತು. ನನ್ನ ಚಳವಳಿ ಮಾಡಿದಾಗ ಭಾಳ ಸಲ ನನ್ನ ನೌಕರಿ ತೆಗಿಬೇಕಂತ ಹೋದ್ರು ನಮ್ಮ ಎಲ್ಲರ ಬಳಿ. ಅವ್ರಿಗೆ ಗೊತ್ತಿತ್ತು ನನ್ನ ನೌಕರಿ ತೆಗೆದ್ರೆ ನಮ್ದು ದುಡಿಯುವ ಜನ ಬಂದು ಬೆಂಕಿ ಹಚ್ತಾರೆ ಅವ್ರಿಗೆ ಅಂತ. ಎಸ್, ಇವತ್ತು ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂತಂದರೆ ದುಡಿಯುವ ಜನ, ಅರವಳಿಕೆ ಇರ್ತಕ್ಕಂಥ ಜನ ಮಾತ್ರ ಪರಿವರ್ತನೆ ಬದಲಾವಣೆ ತರ್ತಾರೆ. ಬಟ್ ಅದರಿಗೆ ಲೀಡ್ ಮಾಡೋ ಶಕ್ತಿ ಇರೋದು ನಮಗೆ, ಅವ್ರನ್ನ ಲೀಡ್ ಮಾಡೋ ಶಕ್ತಿ. ಪ್ಲಸ್ ಅದನ್ನು ಲೀಡ್ ಮಾಡೋಂಥ ಶಕ್ತಿ. ಆ ಹುಡುಗರು ಬಂದರು, ನೀವು ಯಾಕೆ ಮಾತಾಡ್ತೀರಿ? ಏನು ಮಾತಾಡಿನಪ್ಪ ನಾ? ನೀವು ರಾಮಗೆಲ್ಲ ರಾಮಗೆ ನಾ ಎಲ್ಲಿ ಬೈದಪ್ಪ? ಸೀತಾ ಬೈದಾಳ. ಕರುಣಾಳು ರಾಘವನಲ್ಲಿ ದೋಷವೆನಿತಿಲ್ಲ, ಪೆಣ್ಣಾಗಿ ಪುಟ್ಟಿದು ಎನ್ನ ದೋಷಂ. ಬರ್ದಾಳಿಲ್ರಿ ಕಾವ್ಯದೊಳಗ. ಎಷ್ಟು ಐರಣಿ ಅದ, ಎಷ್ಟು ವ್ಯಂಗ್ಯ ಅದ. ಕರುಣಾಳು ರಾಘವನಲ್ಲಿ ದೋಷವೆನಿತಿಲ್ಲ, ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು. ಕುಮಾರವ್ಯಾಸಗೆ ಹೋಗಿ ಕೇಳಿ, ನನಗೇನು ಕೇಳ್ತಿ? ಆದಿ ಪುರಾಣ ಅಸುರರಿಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಯಮ್ಮ ಪುರಾಣ ಸಮಬಾರದಯ್ಯ. ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ, ಶಮೆ ದಮೆ ಶಾಂತಿ ಸೈರಣಿ ಇರುತ್ತಿರಲು ಗಂಧಾಕ್ಷತೆಯ ಹಂಗೆ ಕಯ್ಯ, ಏಕಾಂತವೇ ತಾನಾದ ಬಳಿಕ ಲೋಕಾಂತದ ಹಂಗೆ ಕಯ್ಯ. ಮೇಡಮ್ ಪೂಜೆ ಮಾಡ್ಕೊಂಬಲ್ಲೇನ್ರಿ ಅಂದ್ರು. ನನಗೆ ಮುಂಜಾನೆ ಕ್ಲಾಸಿಗೆ ಹೋಗಿದ್ದೆ. ಬಾ ಪೂಜೆ ಮಾಡ್ಕೋತೀನಿ, 10ರಿಂದ 11 ತನಕ 1 ಸೆಕೆಂಡ್ ಅಲ್ಲಿ ಇಲ್ಲಿ ಅಳಗಾಡ್ಲಾತ ಪೂಜೆ ಮಾಡ್ಕೋತೀನಿ. ಏನು BA ಫಸ್ಟ್ ಇಯರ್ ಕ್ಲಾಸ್ ಅದ, ಪಾಠ ಮಾಡ್ತೀನಿ, ಅಲ್ಲಿ ನನ್ನ ಪೂಜೆ ನಡೆದಿರ್ತದೆ. ಬಾ 10ರಿಂದ 11 ತನಕ BA ಸೆಕೆಂಡ್ ಇಯರ್ ಕ್ಲಾಸ್ ಅದ. ನನಗೆ ಶಬ್ದಮಣಿ ದರ್ಪಣ ಹೇಳ್ತೀನಿ. ಚಾಕ್ ಪೀಸ್ ಡಸ್ಟರ್ ನನ್ನ ಪತ್ರಿ ಪುಷ್ಪ, ಹುಡುಗರು ನನ್ನ ಲಿಂಗ, ಸಿಲೆಬಸ್ ನನ್ನ ಮಂತ್ರ. ಬಾ ಯಾವ ಬರವೈತಿ? ಕಾಯಕವೇ ಪೂಜೆ ಎಂದವರು ಶರಣರು, ಪೂಜಾ ಮಾಡದೆ ಕಾಯಕ ಮಾಡ್ಕೊಂಡವರು ಜಂಗಮರು. ನಾವು ಪೂಜಾ ಮಾಡ್ಕೊಳಕ್ಕೆ ಯಾರೋ ಪತ್ರಿ ತರಬೇಕು, ನಾವು ದೇವರಿಗೆ ಎದುರಿಸಲಿಕ್ಕೆ ಯಾವನೋ ಗಂಟಿ ಬಾರಿಸ್ಬೇಕು. ಇದೆಯಾ ವಚನ ಪರಂಪರೆಯಲ್ಲಿ? ಇದೆಯಾ ಹೇಳ್ರಿ? ವಚನ ಪರಂಪರೆ ಇಲ್ಲ. ಗೃಹಸ್ಥ ಧರ್ಮ, ಇಂದ್ರಿಯ ನಿಗ್ರಹಿಸದೆ ಹೊಂದುವವು ಪಾಪಗಳು, ಮುಂದೆ ಬಂದು ಕಾಡುವ ದೋಷಗಳು. ಸತಿಪತಿ ರತಿ ಸುಖ ಬಿಟ್ಟರೆ ಸಿರಿಯಾಳ ಚಂಗಳಿಯರು. ನಾವು ಮದಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೇನಾಗದ ಫರಾಕದು? ನಾವು ಮದಿ ಮಾಡ್ಕೊಂಡಿಲ್ಲ, ನಾವು ಸನ್ಯಾಸಿಗಳಿದ್ದೇವೆ, ನಮ್ಮ ಕಾಲು ಬೀಳ್ರಿ ಅಂದ್ರೆ ಏನು ಬಿಡೋದು, ಏನು ಬಿಡಿಸ್ಕೊಂಬೋದು? ನಂಗೆ ಬದನೆಕಾಯಿ ಇಷ್ಟ ಇಲ್ಲ, ತಿಂದಿಲ್ಲ, ಅದಕ್ಕೇನು ಥೊಡು ಸಂಖ್ಯೆ ಅದ? ಇವರು ಬದನೆಕಾಯಿ ತಿನ್ನುವುದಿಲ್ಲ ಪ್ರಶಸ್ತಿ ಕೊಡ್ತೀರಿ? ನನಗೆ ಮದಿ ಬೇಡ ಬಿಟ್ಟೀನಿ, ಹಾಗೆ ಈ ಸ್ವಾಮಿಗಳು ಮದಿ ಬೇಡ ಅಂದ್ರೆ ಬಿಟ್ಟಾರ, ಅದಕ್ಕೇನು ಸಂಬಂಧ? ನಾವು ಇದೇ ಯಾವ ವಚನ ಸಾಹಿತ್ಯದಲ್ಲಿ ಅದು ಹಿಡಿದ್ರೆ ನನ್ನ ಕಿವಿಗೆ ಹಳ ಹಚ್ಚಿ. ಮನಸ್ಸು ಮಣ್ಣಿನೊಳಗಾದರೆ ಆಲಯವ ಮಾಡಿಕೊಳ್ಳುವುದಯ್ಯ, ಮನಸ್ಸು ಹೆಣ್ಣಿನೊಳಗೆ ವಿವಾಹವಾಗಿ ಕೂಡುವುದಯ್ಯ. ರೈಟ್. ಇವತ್ತು ಸಾಂಸ್ಕೃತಿಕವಾಗಿ ಎಲ್ಲಿ ಹೋದಲ್ಲಿ ಒಂದು ನೆನಪಿಟ್ಕೊಡ್ರಿ, ನಾವು ಬರೇ ವಚನದ ಪಠಣ ಮಾಡ್ತಾ ಇದ್ದೀವಿ. ವಚನದ ಅನುಸಂಧಾನ ಲಿಂಗಾಯತೇತರರ ನಡುವೆ ಜಾಸ್ತಿ ನಡೆದಿದೆ. ಲಿಂಗಾಯತೇತರ ನಡುವೆ ಯಾವ ದಲಿತರು, ಹಿಂದುಳಿದವರು, ಮುಸ್ಲಿಮರು, ಜನಸಾಮಾನ್ಯರು ಬಸವಣ್ಣನ ವಿರೋಧ ಮಾಡಿಲ್ಲ, ಮಾಡೋದಿಲ್ಲ. ಮಾಡಿದಾರೆ ಏನು ಹೇಳ್ರಿ? ಮಾಡಿಲ್ಲ. ಮೊದಲವ್ರು ವಿರೋಧ ಮಾಡ್ತಿದ್ರು. ಯಾಕೆ ಮಾಡ್ತಿದ್ದಾರೆ ಅಂದ್ರೆ ವಚನ ಅವ್ರ ಕೈಗೆ ಸಿಕ್ಕಿದ್ದಿಲ್ಲ, ವಚನ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಈ ಸ್ವಾಮಿ ವರ್ಗ, ಈ ಪುರೋಹಿತ ವರ್ಗ, ಈ ಜಮೀನ್ದಾರಿ ವರ್ಗ ಜನರ ಕೈಗೆ ವಚನ ಕೊಟ್ಟಿದ್ದಿಲ್ಲ. ಹಳಕಟ್ಟಿ ಅಂಥವ್ರಿಗೆ ವಚನ ಕೊಟ್ಟಿಲ್ಲ ಇವರು, ಉತ್ತಂಗಿ ಚೆನ್ನಪ್ಪನಂಥವ್ರಿಗೆ ವಚನ ಕೊಟ್ಟಿಲ್ಲ ಇವರು. ಹೊರಗೆ ನಿಂದಿರಿಸಿ ಇವತ್ತೂ ಕೂಡ ನಾವು ಅಸಂಖ್ಯಾತ ದುಡಿಯುವ ವರ್ಗವನ್ನು ಹೊರಗೆ ನಿಂದಿರಿಸಿವಿ. ನಾವು ಒಳಗೆ ಕರ್ಕೊಂಡಿಲ್ಲ. ಒಳಗೆ ಕರ್ಕೊಂಡಿಲ್ಲ ಅನ್ನುವ ಕಾರಣಕ್ಕೆ ವಚನದ ಜೀವಧ್ವನಿಯನ್ನು ಇಟ್ಕೊಂಡೇ ತತ್ವಪದಕಾರ ಒಂದು ಚಳುವಳಿ ಮತ್ತೆ ಕರ್ನಾಟಕದಲ್ಲಿ ಆಯಿತು. ಆ ತತ್ವಪದಕಾರರ ಎಲ್ಲ ಹಾಡುಗಳನ್ನು ಎಲ್ಲ ತತ್ವಪದಕಾರರು ಎಲ್ಲ ಜಾತಿಯಿಂದ ಬಂದರು.
ಯಾಕೆ ಲಿಂಗಾಯತದ ಒಳಗೆ ಅವ್ರನ್ನ ಅರಗಿಸ್ಕೊಳ್ಳಿಲ್ಲ, ಅವ್ರನ್ನ ಅಪ್ಕೊಳ್ಳಿಲ್ಲ, ಮಠದ ಒಳಗೆ ಬಿಡಲಿಲ್ಲ, ದೇವಸ್ಥಾನದ ಒಳಗೆ ಬಿಡಲಿಲ್ಲ. ಅದಕ್ಕೆ ತತ್ವಪದಕಾರರು ಬಯಲಿನಲ್ಲಿ ಬಯಲಗಳಿಕೆಯ ಸಾಧಕರು. ಇಡೀ ವಚನ ಪರಂಪರೆಯನ್ನು ಮಂಟೇಸ್ವಾಮಿ ಹೇಳ್ತಾನೆ, ನಾವು ಕಲ್ಯಾಣದವರು. ಮಂಟೇಸ್ವಾಮಿ ಪರಂಪರೆ, ಮಲೆಮಹದೇಶ್ವರ ಪರಂಪರೆ, ಒಡಕೆಲ್ಲ ಬಸವಣ್ಣನ ಪರಂಪರೆ, ಅಸಂಖ್ಯಾತ ತತ್ವಪದಕಾರರು, ಶಿಶ್ನಾಳ ಶರೀಫ, ನಾನು ಬಸವಣ್ಣನ ಭಕ್ತ ಅಂತ ಹೇಳ್ತಾನೆ. ಕಲ್ಯಾಣದಲ್ಲಿರ್ತಕ್ಕಂಥ ಒಬ್ಬ ಸಣ್ಣ ಹೆಣ್ಮಗಳು, ಒಬ್ಬ ಬಟ್ಟಿ ಒಗೆದು ಭಾಂಡ್ಯ ತಿಕ್ಕಂಥ ಹೆಣ್ಮಗಳು ಫೈಮುದಾ ಫಾತಿಮಾ, ಅಕ್ಕಿ ಹೇಳ್ತಾಳೆ, ಅಲ್ಲ ಅಲ್ಲ ಅಂತ ಚೀರ್ತಿ ಯಾಕೋ, ಅಲ್ಲ ಹನ ಏನು ಕಿವುಡ. ಕೊನೆಗೆ ಹೇಳ್ತಾಳೆ ಅಕ್ಕಿ, ಧರಿಯ ಮ್ಯಾಲಿನ ಗಾವ ಕಲ್ಯಾಣ, ದೊರೆ ಬಸವನ ಬೇಟಿ ನಾ ಫಾತಿಮಾ ಅಂತ. ನಾವು ಯಾರು ಕಲಿಸಿಲ್ಲ ಆಕಿಗೆ. ಬಾಂಡ್ಯ ತಿಕ್ಕಂಥ ಒಬ್ಬ ಹೆಣ್ಮಗಳು, ಕಸ ಮುಸ್ರಿ ಮಾಡ್ತಕ್ಕಂಥ ಹೆಣ್ಮಗಳು, ಧರಿಯ ಮೇಲಿನ ಗಾಂವ್ ಕಲ್ಯಾಣ, ದೊರೆ ಬಸವನ ಬೇಟಿನ ಫಾತಿಮಾ, ಹಾಡೀನಿ ನಾ ಪದ ಆತನ ದಯದಿಂದ ಅಂಥೇಳಿ ತತ್ವಪದಗಳನ್ನು ಬರೀತಾಳೆ. ಅಂತ ನೂರಾರು ಸಾವಿರಾರು ಜನ, ಅನೇಕ ದಲಿತರು ದಲಿತ ತತ್ವಪದಗಳನ್ನು ನೋಡಿದರೆ ಇಡೀ ಲಿಂಗಾಯತ ತತ್ವ ಸಿದ್ಧಾಂತವನ್ನು ಬಿಟ್ಟರೆ ಬೇರೆದೇನೂ ಇಲ್ಲ. ಮುಸ್ಲಿಂ ತತ್ವಪದಗಳು ನೀವು ನೋಡಿದರೆ ಲಿಂಗಾಯತ ತತ್ವ ಸಿದ್ಧಾಂತವನ್ನು ನೋಡಿ, ತಂತಾನೇ ಜನ್ವಾರ ಹಾಕೊಳ್ಳೋಕ್ಕಾಗಲ್ಲ, ತಂತಾನೇ ಲಿಂಗ ಕಟ್ಕೋಬಹುದು. ಭಾಳ ಜನ ತಂತಾನೇ ಲಿಂಗ ಕಟ್ಕೊಂಡವ್ರ, ಯಾರೂ ಕಟ್ಟಿಲ್ಲ ಅವ್ರಿಗೆ. ಯಾಕಂದ್ರೆ ಇದು ಅದನ್ನೇ ಹೇಳ, ನಾವು ಕಟ್ಟದವ ಒಬ್ಬ ಕಳ್ಳನಾಯಿ, ಕಟ್ಟಿಸ್ಕೊಂಡ ಒಬ್ಬ ಕಳ್ಳನಾಯಿ ಅಂತ. ಅಲ್ಲಮ್ಮ, ಹೆಂಗ ಹೊಡಿತಾನ, ದನ್ನ 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 ಹೊಡೆದು ಉಳಿಗೆ ಹುಟ್ಟಿದ ಲಿಂಗ. ಅದ್ರಲ್ಲಿ ನೀ ಕಟ್ಟವ ಯಾವ, ಕಟ್ಟಿಸ್ಕೊಂಡವ ಯಾವ ಅಂತ. ಕಟ್ಟುವ ಬಿಚ್ಚುವುದಲ್ಲ ಇದು, ಇದು ಅರಗಿಸಿಕೊಳ್ಳುವುದು, ಇದು ಅನುಭವಕ್ಕೆ ತಂದುಕೊಳ್ಳುವುದು. ಅದರ ಸಾಮಾಜಿಕ ಆಯಾಮವೇ ಎಲ್ಲರನ್ನ ಅಪ್ಪಿಕೊಳ್ಳೋದು. ನಾವೆಲ್ಲ ಯಾರು ಗೊತ್ತಾ? ಮಾದಾರ ಚೆನ್ನಯ್ಯನ ಮನೆಯ ಮಕ್ಕಳು ನಾವು. ಬಸವಣ್ಣ ಹೇಳೇನ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ಹಾಗಾದರೆ ಆಹಾರದ ಸಂಸ್ಕೃತಿಯ ಮೂಲಕ ಅವರನ್ನು ದೂರಿಡುವುದು ಏಕೆ? ಅವತ್ತು ಗೊಗ್ಗವ್ವನೇ ಕೇಳಿದಳಿಲ್ಲ, ಕೋಳಿ ಕಿರಿಮೀನು ತುಂಬುವರನ್ನ ಕುಲಜ ಕುಲಜ ಎನ್ನುವಿರಿ, ಪಶುಪತಿ ಕ್ಷೀರಾಭಿಷೇಕ ಮಾಡುವ ದನವನ್ನು ಹೊಡೆದು ತಿಂಬುವನನ್ನು ಮಾದಿಗ ಎಂಬಿರಿ. ಕುಲಗಳೇ ನೀವೇಕೆ ಮೇಲಾದಿರೋ, ಮಾದಿಗ ನೀನೇಕೆ ಕೀಳಾದಿಯೋ? ಮಾದಿಗ ನುಂಡದ್ದು ಪುಲ್ಲಿಗೆ ಶೋಭಿತ, ಬ್ರಾಹ್ಮಣ ನುಂಡದ್ದು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು. ಮಾದಿಗ ನುಂಡದ್ದು ಪುಲ್ಲಿಗೆ ಶೋಭಿತವಾಗಿ ಸದ್ಗಳಿಕೆ ಆಯಿತು, ಸಿದ್ಧಲಿಕೆ ಆಯಿತು. ಸಗ್ಗಳಿಕೆಯ ತುಪ್ಪವನ್ನು, ಸಿದ್ಧಲಿಕೆ ನೀರನ್ನು ಶುದ್ಧವೆಂದು ಅಭಿಷೇಕ ಮಾಡುವ ವಿಪ್ರರು ಅನ್ನ. ನೀವು ಎಲ್ಲ ದೇವರುಗಳು ನಮ್ಮುವೆ. ಆಶ್ಚರ್ಯ ಅಂದರೆ, ಇಂಥ ಅಪರೂಪದ ಧರ್ಮದ ವಾರಸುದಾರರಾದಂಥ ನಾವು ಎಲ್ಲ ಖಾಲಿ ಪೀಲಿ ದೇವರುಗಳಿಗೆ ರೊಕ್ಕ ಕೊಡೋರೇ ನಮ್ಮವರು. ಎಲ್ಲ ದೇವಸ್ಥಾನಗಳ ಎದುರು ಹೋಗಿ ಕೈ ಕಾಲು ಮುಗಿದು ಗಡ 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 ನಡೆದವರೇ ನಮ್ಮವರು. ಅಲ್ಲಿ ನೀಲಂಬಿಕಾ ಅಕ್ಕೋರು, ಅನ್ನಪೂರ್ಣ ಗಂಗಾಂಬಿಕಾ ಅಕ್ಕೋರು, ಅನ್ನಪೂರ್ಣ ಅಕ್ಕೋರು ವಚನೋತ್ಸವ ಮಾಡ್ಯಾರಂತ ಅಲ್ಲಿ ಹೋಗಿ, ನಿನ್ನ ಬಂದಿಲ್ಲ ಯಾಕ್ರಿ ಅಂದ್ರೆ, ಜರ್ನ ಮನೆ ದೇವ್ರಿಗೆ ಹೋಗಿ ಬರೋದಿತ್ರಿ. ಇಲ್ಲಿ ಅನ್ನಪೂರ್ಣ ಅಕ್ಕೋರ್ ಬಲ್ಲಿ, ಗಂಗಾಂಬಿಕಾನ ಬಲ್ಲಿನೂ ಅಟೆಂಡೆನ್ಸ್ ಹಾಕೋದು, ಅಲ್ಲಿ ಅಂಬಾಬಾಯಿ ಬಲ್ಲಿನೂ ಅಟೆಂಡೆನ್ಸ್ ಹಾಕೋದು. ಯಾಕೆ? ಅವರ ಒಳಗೆ ಅದೊಂದು ಭಯ ಇದೆ, ಅದರೊಳಗೆ ಒಂದು ಭಯ ಇದೆ, ಅವ್ಯಕ್ತವಾದಂಥ ಭಯ. ಯಾಕೆ ಅವ್ಯಕ್ತವಾದ ಭಯ ಇದೆ ಅಂದರೆ, ಈ ಸೃಷ್ಟಿಯ ಉಗಮ ವಿಕಾಸ, ಮಾನವನ ಉಗಮ ವಿಕಾಸ ನಮ್ಗೆ ಈ ಧೈರ್ಯ ಬಂದಿದೆ ಅಂತ ತಂತಾನೇ ಬಂದಿಲ್ಲ. ನಾವು ಹಿಂಗೆಲ್ಲ ನೋಡ್ರಪ್ಪ, ಯಾವ ದೇವ್ರಿಗೆ ನಂಬಲ್ಲ, ಎಲ್ಲ ಬೈತೇವೆ ಮಾಡ್ತೇವೆ, ನಮ್ಗೇನೂ ಆಗಲ್ಲಲ್ಲ, ನಿಮ್ಗೆ ಯಾಕೆ ಆಗ್ತದ, ನೀವು ಬ್ಯಾರೇನಿ ಮೇಡಮ್ ಅಂತ. ನಿಮ್ಗೆ ಅವು ದೇವ್ರುಗಳು ಏನೂ ಮಾಡಲ್ರಿ, ನಮ್ಗೆ ಅವು ಕಾಡ್ತಾವ್ರಿ ಅಂತಾರೆ. ಪಾಪ ದೇವರೆಲ್ಲ ಕಾಡೋದು ಅವರ ಮನಸ್ಸಿನ ದೌರ್ಬಲ್ಯ. ಆ ಮಾನಸಿಕ ದೌರ್ಬಲ್ಯವನ್ನು ಹೊರಗೆ ತರುವಂಥ ಕೆಲಸ ನಾವು ಮಾಡಿಲ್ಲ. ನಾವು ಇವತ್ತು ಲಿಂಗಾಯತ ಸಮುದಾಯದ ಒಳಗಡೆ ಹೇಳಬೇಕಾದದ್ದು, ಲಿಂಗ ಎಡಕ್ಕೆ ಕಟ್ಕೋಬೇಕು, ಬಲಕ್ಕೆ ಕಟ್ಕೋಬೇಕು, ಈ ಬುತ್ತಿ ಗಡದ್ದಾಗಿ ನೀರಾಗಿ ಎದ್ದು ಹಚ್ಕೋಬೇಕು, ಒಣದ ಹಚ್ಕೋಬೇಕು, ಪತ್ರಿ 3 ಏರಿಸ್ಬೇಕು, 4 ಏರಿಸ್ಬೇಕು, 5 ಏರಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ಧರ್ಮಗಳ ಉಗಮ ಯಾಕಾಯಿತು? ಇದನ್ನು ಯಾರು ಹುಟ್ಟಿಸಿದ್ರು? ಯಾಕೆ ಹುಟ್ಟಿಸಿದ್ರು? ಯಾಕೆ ಈ ಪುರೋಹಿತಶಾಹಿ ತನ್ನ ಕಬ್ಜಾ ಶತಮಾನಗಳಿಂದಲೂ ಜನರ ಮನಸ್ಸಿನ ಮೇಲೆ ಬಿತ್ತಿದೆ? ಅದು ನಮ್ಮ ಮನಸ್ಸನ್ನು ಕರಪ್ಟ್ ಮಾಡಿದೆ.
ಆ ಕರಪ್ಟ್ ಆಗಿರ್ತಕ್ಕಂಥ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ತೊಳಿಲಿಕ್ಕೆ ಅಂಥ ಕ್ಲಾಸ್ಗಳಾಗಬೇಕು ನಮ್ಮ ನಡುವೆ. ಮತ್ತು ನಮ್ಮ ಹಯಾಸ್ ಅಂಥ ಕ್ಲಾಸ್ಗಳಾಗಬೇಕು. ನಮ್ಮ ಮಕ್ಕಳರ ನೋಡ್ರಿ, ನಮ್ಮ ಮಕ್ಕಳು ಎಲ್ಲರ ಅಲ್ಲಿ ನಾವು ಹೋಗಬೇಕು. ನಮ್ಮ ಮಕ್ಕಳು ಒಂದು ಕಡೆಯರ, ನಾವು ಒಂದು ಕಡೆ ಇದ್ದೇವೆ. ಏ ಮಮ್ಮಿ ನೀ ಏನಾರೇ ಅದು ಇದು ಹೇಳ್ತೀವಿ, ಜಗತ್ತೆಷ್ಟು ಮುಂದೆ ಹೋಗ್ಯದ ನಿನಗೆ ಗೊತ್ತದ ಏನಂತಾರವ್ರು. ಆಧುನಿಕ ತಂತ್ರಜ್ಞಾನದ ಕೈಯಲ್ಲಿ ಬಂದಿಯಾಗಿರ್ತಕ್ಕಂಥ ನಮ್ಮ ಮಕ್ಕಳು, ನಾವೇನೆಲ್ಲ ಅವರಿಗೆ ಒಣ ಆದರ್ಶ ಹೇಳ್ಬೋದು. ಆದರ್ಶ ಬೇರೆ, ಆದರ್ಶ ಅನುಕರಣೀಯ ಅಲ್ಲ. ವಾಸ್ತವಿಕ ಬದುಕಿನ ಸವಾಲುಗಳೇನಿವೆ. ನಮ್ಮ ಮಕ್ಕಳಿಗೆ ಇಲ್ಲೇ ಉದ್ಯೋಗ ಸಿಕ್ಕರೆ ನಮ್ಮ ಮಕ್ಕಳು ನಮ್ಮ ಜೊತೆ ಇರ್ತಿದ್ರ, ನಮ್ಮ ಜೊತೆ ಇದ್ರೆ ನಮ್ಮ ವಚನಗಳು ಕೇಳಿ ಅವ್ರು ಕಿವ್ಯಾಗ ಬೀಳ್ತಿದ್ದವ. ಕಿವ್ಯಾಗ ಬಿದ್ದರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಅರ್ಥ ಆಗ್ತಿತ್ತ, ಅರ್ಥ ಆಗಿದ್ರೆ ಲಿಂಗಾಯತರಾಗಿರ್ತಿದ್ರ. ಅವ್ರಿಗೆ ದುಡಿಲಿಕ್ಕೆ ಕೆಲಸ ಇಲ್ಲ. ಅವ್ರು ಅಲ್ಲಿ ಹೋಗ್ಬೇಕು, ಅಮೇರಿಕಕ್ಕೆ ಹೋಗ್ಬೇಕು, ಇಂಗ್ಲೆಂಡ್ಗೆ ಹೋಗ್ಬೇಕು, ಮತ್ತೆಲ್ಲೋ ಹೋಗ್ಬೇಕು. ಇಲ್ಲಿ ಕೆಲಸ ಇಲ್ಲ. ಇಲ್ಲಿ ಕೆಲಸ ಸಿಗದೆ ಇರೋದಕ್ಕೆ ಕಾರಣ ಜಗತ್ತಿನ ದೊಡ್ಡ ಬಂಡವಾಳಶಾಹಿಗಳು. ಜಗತ್ತಿನ ದೊಡ್ಡ ಬಂಡವಾಳಶಾಹಿಗಳು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಭಾವನಾತ್ಮಕವಾಗಿ ಭಾಳ ಮುಂದೆ ನಾವು ಯಾವುದನ್ನು ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಒಂದು ತಾತ್ವಿಕವಾಗಿ ಮುಂದೆ ತಗೊಂಡು ಹೋಗಬೇಕು, ವಾಸ್ತವಿಕವಾಗಿ ಮುಂದೆ ತಗೊಂಡು ಹೋಗಬೇಕು. ತಾತ್ವಿಕತೆಗೆ ಯಾವತ್ತೂ ವಾಸ್ತವದ ನಂಟಿರ್ತದೆ. ಆ ವಾಸ್ತವದ ನಂಟಿನೊಂದಿಗೆ ನಮ್ಮ ಮಕ್ಕಳಿಗೆ ಬರೀ ವಚನ ಬಾಯ್ಪಾಟ್ ಮಾಡಿಸೋದಲ್ಲ. ನಾವು ಏನಿದೆ, ಯಾಕೆ ನಿಮ್ಗಿಲ್ಲಿ ಕೆಲಸ ಸಿಗಲ್ಲ, ಯಾಕೆ ಇವತ್ತಿಗೂ ಕೂಡ ರೈತರು ನೋಡ್ರಿ, ಹೆಚ್ಚಿನ ಸಂಖ್ಯೆಯ ಲಿಂಗಾಯತರು ರೈತರು ಇಲ್ಲಿ ಕುಳಿತವರೆಲ್ಲ ಬೆರಳೆಣಿಕೆ ಅಷ್ಟು. ನಾವು ಅತಿ ಹೆಚ್ಚು ಲಿಂಗಾಯತರು ಇರ್ತಕ್ಕಂಥದ್ದು ರೈತರು. 1 ಎಕರೆ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ 15 ಎಕರೆ 20 ಎಕರೆ. ಆ ರೈತರು ಎಷ್ಟು ಸಂಕಟದಾಗರ ಗೊತ್ತಿಲ್ಲ. ನಾವು ಹೊಲ ಅದಲ್ರಿ, ನಿಮ್ಗೆ ಹೊಲನೂ ಅದ, ಹೊರಗೊಂದು ನೌಕರಿನೂ ಅದ, ಮ್ಯಾಗ ನಿಮ್ಮ ಮನೆಗೆ ಒಬ್ಬ ಡಾಕ್ಟರ್ನ, ಒಬ್ಬ ಇಂಜಿನಿಯರ್ನ, ಒಬ್ಬ MLA ಹನ MLC ಹನ. ಅದಕ್ಕೆ ನೀವು ಭಾಳ ಚಂದ ಕಾಣ್ಲಿಕ್ಕತ್ತೀರಿ. ಯಾರು ಪ್ಯೂರ್ ಒಕ್ಕಲ್ತನ ಮ್ಯಾಗಾರ, ಯಾರು ಪೂರ ಒಕ್ಕಲ್ತನ ಬಿಟ್ಟು ಬೇರೆದವ್ರಿಗೆ ಏನೂ ಇಲ್ಲ, ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಅದ. ಅವರೆಲ್ಲ ರೈತರರ, ಅವರೆಲ್ಲ ಲಿಂಗಾಯತರರ. ಲಿಂಗಾಯತ ಕುಂಬಾರ ಲಿಂಗ ಹಾಕೊಂಡಾರ, ಹಟಗಾರ ಲಿಂಗ ಹಾಕೊಂಡಾರ, ಕುರುಬೂರ್ ಲಿಂಗ ಹಾಕೊಂಡಾರ ಇಲ್ಲ. ಅವ್ರು ಕುರುಬೂರ್ ಲಿಂಗ ಹಾಕೊಂಡ್ರ ಇಲ್ಲ. ಲಿಂಗ ಹಾಕೊಂಡು ಕುರುಬರಿಗೆ ನೀವು ಯಾರು ಬಣಜ್ಗಾರ ಹೆಣ್ಣು ಕೊಡೋರು ಇದ್ದೀರಾ, ತೊಂಬೋರಿದ್ದೀರಾ? ಲಿಂಗ ಹಾಕೊಂಡು ಸಮಗಾರರಿಗೆ, ಲಿಂಗ ಹಾಕೊಂಡು ಸಮಗಾರರಿಗೆ ನಮ್ಗೆ ಗೊತ್ತದ್ರಿ ಪ್ರಾಕ್ಟಿಕಲ್ಲ. ಒಂದು ಹುಡುಗಿ ಸರ್, ಒಂದು ಘಟನೆ ಹೇಳಿ ಮುಗಿಸ್ತೀನಿ. ಅವ್ನು ದಲಿತ ಹುಡುಗ, ಇದು ನಮ್ಮ ಲಿಂಗಾಯತ್ ಹುಡುಗಿ. ಅವು ಎರಡೂ ಲವ್ ಮಾಡ್ಯಾವ. ಪಾಪ ತಮ್ಮ ಮದುವೆ ಮಾಡ್ಕೊಂಡು ಚಲೋ ಉಳ್ದಾರ. ಆಮೇಲೆ ಆ ಹುಡುಗಿಗೆ ಇವ್ರು ನಮ್ಮ ಸೋಕಾಂಡ್ ಲಿಂಗಾಯತರೆಲ್ಲ ಬಸವ ಪರಂಪರೆಯ ಜನ, ಹಿಂದಿನವ್ರಲ್ಲ ಅವರು. ವಚನ ಹೇಳೋರು, ದಿನ ಪ್ರಾರ್ಥನೆಗೆ ಬರೋರೇ ಅವರು. ಆ ಹುಡುಗಿಗೆ ಬಾ ನಾವೆಲ್ಲ ಮತ್ತೆ ಲಗ್ನ ಮಾಡ್ತೇವೆ ಅಂತ ಕರ್ಸರ. ಆ ಹುಡುಗಿ ಬಂದ ರೂಪ್ಲೇನೆ ಬಂದಿ ಮಾಡಿಬಿಟ್ರೆ. ಆ ಹುಡುಗ ಬರಗೊಟ್ಟಿಲ್ಲ, ಈ ಹುಡುಗಿಗೆ ಇಲ್ಲೇ ಇಟ್ಕೊಂಡಾರ. ಆ ಹುಡುಗ ಹುಚ್ಚಾಗನ್ ಲಿಟ್ರರಿ ರಿಯಲಿ ಅವ್ನು ಪ್ರೀತಿ ಮಾಡ್ತಾನೆ, ರಿಯಲಿ ಪ್ರೀತಿ ಮಾಡ್ತಾನೆ, ಹುಚ್ಚಾಗ್ಬಿಟ್ಟಾನ ಆ ಹುಡುಗ. ಆಮೇಲೆ ಯಾರಿಗೂ ಅವ್ರಿಗೆ ಹೇಳಿದ್ರು, ಇಲ್ಲಿ ಹೋಗ್ಬೇಕಾ, ಇಂಥವ್ರ ಬಲ್ಲಿ ಹೋಗಪ್ಪ ನೀನು ಅಂಥೇಳಿ ಅಲ್ಲಿರ್ತಕ್ಕಂಥ ಟ್ರೇಡ್ ಯೂನಿಯನ್ದವರು ನಮ್ಮ ಟ್ರೇಡ್ ಯೂನಿಯನ್ದವ್ರು ಮಾತಾಡಿ ಅಲ್ಲಿನ ಮಹಿಳಾ ಸಂಘದ ಅಂತ ಹೋದ ಕೂಡಲೇ ಆ ಹುಡುಗ ನಮ್ಮ ಹತ್ರ ಬಂದ. ಲಿಟ್ರರಿ ಅವ ಲೈಲಾ ಮಜನೂ ಆಗ್ಬಿಟ್ಟನ್ ಸರ್. ಪೂರ ಮಜನಿ. ಯಾರಪ್ಪ ಭಿಕ್ಷುಕ್ ಬಂದು ನಿಂತ ಅಂದ್ಕೂಡ್ಲೇ, ಇಲ್ಲ ನಾನು ಇಂಥ ಒಂದು ಕಂಪ್ನಿ ಎಂಪ್ಲಾಯ್ ಇದ್ದೀನಿ, ಹಿಂಗೆ ಆಗ್ಯದ ಅಂತೇಳಿ. ಯಾರೋ ಒಂದು ಪತ್ರ ತೆಗೆದು ಮನೆ ಸಿಕ್ಕೂಡ್ಲೆ ಎಲ್ಲ ಅವ್ರ ಮನೆಗೆ ಹೋದೆವು. ಯಾಕಮ್ಮ ನೀನು ಹಿಂಗೆ ಬಂದಂದಾಗಿಟ್ಟಿರಿ ನಿಮ್ಮ ಮಗಳಿಗೆ? ಬಸವಣ್ಣ ಹೇಳಿಲ್ಲೇನು, ಅಂತರ್ಜಾತಿ ವಿವಾಹ ಆಗಿತ್ತಲ್ಲ 12ನೇ ಶತಮಾನದಾಗ, ಬಸವಣ್ಣ ಫೋಟೋ ಹಾಕಿರಲ್ರಿ ಅಂದೇವ್ ನಾವು. ಅವ್ರ ತಾಯಿ ಒಳಗಿಂದ ಬಂದಳು, ಏಯವ್ವ ನಾವು ಬಸವಣ್ಣಗೆ ನಂಬಲ್ಲಿ, ಏವ್ವ ಯಾವ ತಂದು ಹಾಕಿನೇನು ಅಂತ ನಮ್ಮ ಎದುರೇ ತಂದು ಬಸವಣ್ಣ ಫೋಟೋ ಹೊರಗೆ ಹಾಕಾಡ್ರು. ಬೋಲೆ ತೋ ಕ್ಯಾ ಬೋಲೆ, ಕಹೆ ತೋ ಕ್ಯಾ ಕಹೆ. ಹೇಳೋದ್ರಿ ಏನು ಹೇಳ್ತೀರಿ, ಹೊರಗೆ ತಂದು ಹಾಕೋದು. ಇವತ್ತೇ ಆ ಹುಡುಗಿ ಹೇಳಿದಳು, ನಂಗೆ ಲಿಟರರಿ ಒಳಗೆ ಹಾಕಿ ನೋಡ್ರಿ, ತಾಯಿ ಗೀತ ಕಟ್ಟ್ಯಾರ, ಅವನಿಗೆ ನೆನಪು ಹಾರಬೇಕು ಅಂತ ಹೇಳಿ ದಿನ ಒಬ್ರು ಸ್ವಾಮಿಗಳು ಬಂದು ಮಂತ್ರಿಸಿ ನಿಂಬಿಕಾಯಿ ಕುಡಿಸ್ಲಿಕ್ಕತ್ತಾರ. ನನಗೆ ಪೂರ ಗ್ಯಾಸ್ ಆಗಿ ವಾಂತಿ ಆಗ್ಲಕ್ಕತ್ತದಂದ್ರೆ. ಆಮೇಲೆ ಅಕ್ಕಿಗೆ ಏನಮ್ಮ ಮತ್ತೆ ಅಕ್ಕಿ ಹಿಂಗೆ ಅಂತಾಳ, ಹಂಗೆ ಯಾಕೆ ಮಾಡ್ತೀನಿ ನೀನು ಅಂತೇಳಿ ಕರ್ಕೊಂಡೋಗಿ ನ್ಯಾಯ ಪಂಚಾಯತಿ ಹಾಕಿದ್ರಿ. ನ್ಯಾಯ ಪಂಚಾಯತಿ ಹಾಕಿ ನೀವು ಹೋರ್ಬೇಕಾರೆ ಮದುವೆಯರು ಮಾಡಿರಿ, ಏನಾರು ಮಾಡಿರಿ, ಬಾರಮ್ಮ ಬಸವ ಕಲ್ಯಾಣಕ್ಕೆ ಹೋಗಿ ನಾನು ನಿನ್ಗೆ ಮದುವೆ ಮಾಡ್ತೇವೆ ಬಾ ಅಂತಿಕೊಂಡು ಹೇಳಿ ಆಕಿ ಬಸವ ಕಲ್ಯಾಣ ಅವ್ರ ತಾಯಿ ತಂದು ರಾತ್ರಿ 12 ಗಂಟೆಗೆ ಆ ಮಗುವಿನ ಹೊರಗೆ ಹಾಕಿದ್ರು. ಆ ಹುಡುಗಿಗೆ ರಾತ್ರಿ 12 ಗಂಟೆ. ಅವಾಗ ನಮ್ಮಲ್ಲಿ ಕಾರಿಲ್ಲ, ಜೀಪ್ ಇಲ್ಲ, ಮಣ್ಣಿಲ್ಲ. ಈಗೇನೋ ಒಂದು ಜರ UGC ಬಂದ ಬಳಕ ಆಗ್ಯಾವ, ಪೈಲೆ ಏನೂ ಇಲ್ಲ. ಆ ಹುಡುಗಿಗೆ ನಡ್ಕೋತ 3 ಕಿಲೋಮೀಟರ್ ರಾತ್ರಿ 1 ಗಂಟೆಗೆ ಕರ್ಕೊಂಡು ಬಂದೆವು. ನಮ್ಮದೇ ಒಂದು ಡ್ರೆಸ್ ಕೊಟ್ಟೆವು. ಎಲ್ಲಿ ಹೋಗೋಣ, ಏನು ಮಾಡೋಣ, ಬಸವ ಕಲ್ಯಾಣ ಕರ್ಕೊಂಡು ಹೋಗೋಣ ಅಂತ ಬಸವ ಕಲ್ಯಾಣ ಕರ್ಕೊಂಡೋಗಿ ನಡ್ಕಟ್ಟೆವ್ರು. ನಾವು ಇವ್ರು ಎಲ್ಲರೂ ಕೂಡಿ ಬಸವ ಕಲ್ಯಾಣ ಕರ್ಕೊಂಡು ಹೋದೆವು. ಕರ್ಕೊಂಡು ಹೋಗಿ ಒಂದು ಬಟ್ಟೆ ತಂದೆವು, ಹುಡುಗಿಗೆ ಒಂದು ಡ್ರೆಸ್ ತಂದೆವು, ಎಲ್ಲ ತಂದೆವು. ನಾವು ಲಿಂಗ ಕಟ್ತೇವ್ರಿ ಕಟ್ರಿ ಲಿಂಗ ಅಂದು. ಆ ಹುಡುಗಿಗೆ ಹೇಳೋದು, ನೋಡಪ್ಪ ಲಿಂಗ ಅಂದ್ರೆ ಹಿಂಗೆ. ನಾವು ಹೇಳಿದೆವು,
ಲಿಂಗ ಅಂದ್ರೆ ಹಿಂಗ, ಲಿಂಗ ತತ್ವ ಅಂದ್ರೆ ಹಿಂಗ, ಈ ಲಿಂಗ ತತ್ವ ಹಿಂಗದ. ಮೇಡಮ್ ನೀವು ಇಷ್ಟೆಲ್ಲ ಹೇಳ್ತೀರಿ, ಮತ್ತು ಅವ್ರು ಲಿಂಗಾಯತ್ರಿ ಅಲ್ರಿ ನನಗೆ ಹೊರಗಿಟ್ಟವ್ರು ನಾವು. ಇಲ್ಲಪ್ಪ ಇದು ಕಟ್ಕೊಂಡು ಲಿಂಗ ಕಟ್ಟಬೇಕು ಯಾರು ಕಟ್ಟಬೇಕು ಅಂದ್ರೆ ಅವತ್ತು ಬಸವ ಕಲ್ಯಾಣದಾಗ ಯಾವ ಸ್ವಾಮಿಗಳು ಇರಲಿಲ್ಲ, ಯಾವ ಮಠಾಧೀಶರಲ್ಲ. ಅವಾಗ ಕೇಳಿದ್ರು ಲಿಂಗ ಕಟ್ಲಿಕ್ಕೆ ಯಾರು ಶರಣಮ್ಮವ್ರನ್ನೂ ಇಲ್ರಿ, ಮಠಾಧೀಶರನ್ನ ಇಲ್ರಿ, ಹ್ಯಾಂಗೆ ರೀ? ಶರಣಮ್ಮ ಮಠಾಧೀಶ ಅಂದ್ರೇನು? ಶರಣಮ್ಮ ಅಂದ್ರೇನು? ಲಗ್ನ ಅಲ್ಲಾರ್ದಕ್ಕೆಲ್ಲ ನಾ ಆಗಿಲ್ಲ ಅಟ್ಟೆ, ಬಿಳಿ ಸೀರೆ ಉಟ್ಕೋಬೇಕಲ್ಲ, ಕೊಡು ಅಂದು. ನಾ ಸಾವನ್ನ ಹಚ್ಚಿ ಹೋಗ್ಯದ ಯಾವ ಸಾಯ್ಬೇಕಂತ ನಾ ಈ ಸೀರೆ ಉಟ್ಕೊಂಡ ಒಂದು ಸೀರೆ ಹುಡುಗೋತೀನಿ, ಲಿಂಗ ಕಟ್ತೀನಿ. ಬಾರೋ ಅಪ್ಪಿ ಲಿಂಗ ಕಟ್ಕೋ, ಲಿಂಗ ಕಟ್ಕೊಂಡು ನಿನ್ನ ಹೆಂಡತಿ ಜೊತೆ ಸಂಸಾರ ಮಾಡು, ಲಿಂಗದ ಬಗ್ಗೆ ಓದು, ವಚನದ ಬಗ್ಗೆ ಓದು, ಇದ್ರ ಮ್ಯಾಗ ನಿನ್ನ ನಂಬಿಕೆ ಮಳಿತು, ಇದ್ರ ಮ್ಯಾಗ ನಿನ್ನ ತಿಳುವಳಿಕೆ ಬತ್ತು ಅಂದ್ರೆ ಪರ್ಮನೆಂಟ್ಲಿ ಕಟ್ಕೋಪ್ಪಿ ಅಂತ. ಎಸ್, ಇವತ್ತು ನೀವೆಲ್ಲ ಮಾಡಬೇಕಾಗಿದ್ದು ನಿಮ್ಮ ಮಕ್ಕಳ ತಲೆಯನ್ನೊಳಗಿರ್ತಕ್ಕಂಥ ಜಾತಿಯ ಭಾವನೆಯನ್ನು ಹೊರಗಟ್ಟಬೇಕು. ಜಾತಿಯ ಭಾವನೆ ಇಲ್ಲಿ ಬಂದು ಬರೇ ಜಾತ್ಯತೀತ ಅಂತ ಹೇಳುದು, ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಡೋರ ಕಕ್ಕಯ್ಯ, ಸಂಗಾರ ಹಳ್ಳ ಅಂತ ಫೋಟೋ ಹಾಕೊಳ್ಳೋದಲ್ಲ. ನೀವು ಅವ್ರನ್ನ ಎದಿಗೆ ಅಪ್ಕೊಂಡ್ರಿ ಅಂದ್ರೆ ಸಂಖ್ಯೆಯ ದೃಷ್ಟಿಯಿಂದ ಲಿಂಗಾಯತರು ಹೆಚ್ಚಾಗಲಿಕ್ಕೆ ಯಾವ ಬಂಧನ ಇಲ್ಲ. ಸಂಖ್ಯೆಯ ದೃಷ್ಟಿಯಿಂದ 100ಕ್ಕೆ 100ರಷ್ಟು. ಯಾಕಂದ್ರೆ ಅಪ್ಕೋಬೇಕಲ್ಲ. ಜನ ಕ್ರಿಶ್ಚಿಯನ್ ಧರ್ಮಕ್ಕೆ ಯಾಕೆ ಹೋದ್ರು ಗೊತ್ತಾ? ಬ್ಯಾರಿಕ್ಗಳನ್ನು ಏನು ಇಡ್ಲಿಲ್ಲ ಅವರು. ಕ್ರಿಶ್ಚಿಯನ್ರು ಈ ದೇಶಕ್ಕೆ ಮಿಷನರಿಗಳು ಜಗತ್ತಿನ ಎಲ್ಲ ಕಡೆ ಹೋದುವಾಗ ಒಂದು ಕೈಯಲ್ಲಿ ಅನ್ನ, ಸ್ಟೆಥಸ್ಕೋಪ್, ಇನ್ನೊಂದು ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಬಂದರು. ಹಾಗೆ ಇಸ್ಲಾಮಿಗೆ ಕನ್ವರ್ಟ್ ಆಗಿದ್ದು ರಾಜ ಮಹಾರಾಜರನ್ನಲ್ಲ, ಸೂಫಿಗಳು ಕನ್ವರ್ಟ್ ಮಾಡಿದಷ್ಟು ರಾಜ ಮಹಾರಾಜರು ಕನ್ವರ್ಟ್ ಮಾಡಲಿಲ್ಲ. ಆದರೆ ಇದು ಅದ ನೋಡ್ರಿ, ಇದು ಹುಟ್ಟಿನಿಂದಾದರೂ ಒಬ್ಬ ಲಿಂಗಾಯತರಾಗ್ಬೋದು, ಸ್ವೀಕಾರದ ಮೂಲಕವಾದರೂ ಲಿಂಗಾಯತ ಆಗ್ಬೋದು. ಇಷ್ಟು ಮುಕ್ತವಾದಂಥ ಮತ್ತು ಇಷ್ಟು ತಾತ್ವಿಕವಾಗಿ ಬಹಳ ಶಾರ್ಪ್ ಆಗಿರ್ತಕ್ಕಂಥದ್ದು. ನೀವು ಅಲ್ಲಮನ ವಚನಗಳನ್ನು ನೋಡಿದ್ರಲ್ಲಿ ನಾಥ, ಆರೂಢ, ಅವಧೂತ, ಶಾಕ್ತ ಎಷ್ಟು ಅನುಸಂಧಾನಗಳು ನಡೆಸ್ಯಾನ. ನಾಥ ಪರಂಪರೆಯ ಜೊತೆಗೆ ಅನುಸಂಧಾನ ಅಂದ್ರೆ ದೇಹವೇ ದೇವರು ಅಂದಿರ್ತಕ್ಕಂಥದ್ದು, ದೇವರನ್ನು ನಿರಾಕರಿಸಿರ್ತಕ್ಕಂಥ ಗುರುಪಂಥಗಳು. ದೇವರು ಇಲ್ಲ ನಮ್ಮಲ್ಲಿ, ಗುರುಪಂಥಗಳಲ್ಲಿ ದೇವರಿಲ್ಲ, ಗುರುವೇ ದೇವರು. ಹೌದಲ್ಲ? ಹರಮುನಿದರು ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ ಅಂದ್ರ ಹರ ಕಾಯಲಾರೇ ಅವ ಅಲ್ಲ. ನಮ್ದೊಂದು ಹುಡುಗಿ ಹೇಳ್ತು ಒಂದಿನ, ಅವಿ ದೇವ್ರ ಪೂಜೆ ಮಾಡಿ ದೇವ್ರ ಮೂಕ್ ಹೋಯ್ತಾ ನೋಡು ಅಂತ ನಮ್ಗೆ ಗೆಳತಿ ಹೇಳಿದಳು. ಅದು ಸಣ್ಣ 6ನೇ ಕ್ಲಾಸಿನ ಹುಡುಗಿ. ಸುಮ್ಕೊಡು, ಅವನಿಗೆ ನಾವು ಮೈ ತೊಕೊಂಬತ್ತ ಅನ್ನೋದು ಮೈ ತೊಕೊಂಬಲ್ಲ ಮತ್ತು ಉಣಲ್ಲ ಮತ್ತು ಅದೇನು ನನಗೆ ಮೂಕ್ ಹೋಯ್ತದ ಅಂತ. ಇದು ಇವತ್ತು ನಾವು ಲಿಂಗಾಯತರ ಮೇಲೆ, ಲಿಂಗಾಯತ ಮಹಿಳೆಯರು ಅಂತ ಅನ್ಕೊಳ್ತೇವೆ ಅಂದರೆ ಯಾರು ಜಾತಿ ಭೇದ ಮಾಡೋದಿಲ್ವೋ, ಯಾರು ಲಿಂಗ ಭೇದ ಮಾಡೋದಿಲ್ವೋ, ಯಾರು ವರ್ಗ ಭೇದ ಮಾಡೋದಿಲ್ವೋ, ಯಾರು ಎಲ್ಲರನ್ನು ಅಪ್ಪ ಬಪ್ಪ ಅಂತ ಎದಕ್ಕೆ ಅಪ್ಕೋತಾರೋ, ನಮ್ಮ ಮನೆಯೊಳಗೆ ಯಾವ ಜಾತಿಯವ್ರು ಯಾಕಿರ್ಲಕ್ಕ ನಾವು ಬಾಡಿಗೆ ಕೊಡ್ತೇವೆ ಅಂತ ಹೇಳೋಂಥದ್ದು ಬರ್ತದೋ, ಯಾವ ನನ್ನ ಮಗ ನನ್ನ ಮಗಳು ಯಾರಿಗೆ ಪ್ರೀತಿ ಮಾಡ್ತಾಳೆ ಅವ್ರ ಜೊತೆ ಮದುವೆ ಮಾಡ್ತೀನಿ ಅಂತ ಬರ್ತದೋ, ಅನಾವಶ್ಯಕವಾದದ್ದು ಒಂದೇ ಒಂದನ್ನು ತಂದು ನನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂಥ ಭಾವ, ಆ ತಿಳುವಳಿಕೆ ಬಲಿತದೆಯೋ ಅಂದು ಲಿಂಗಾಯತ ಜಗತ್ತಿನಾದ್ಯಂತ ಪಸರಿಸ್ತದೆ. ಲಿಂಗಾಯತಕ್ಕೆ ಮಾತ್ರ ಜಗತ್ತಿನಾದ್ಯಂತ ಪಸರಿಸುವಂಥ ಶಕ್ತಿ, ಸಾಮರ್ಥ್ಯ ಮತ್ತು ತಾತ್ವಿಕತೆ ಇದೆ. ಹಿಂಗಾಗಿ ಹೆದರಬೇಕಾಗಿಲ್ಲ. ನಾವು ಮಹಿಳೆಯರು ಯಾರಿಗೇನು ಕಡಿಮೆ ಇಲ್ಲ, ಹಂಗಂತೇಳಿ ಪುರುಷರೇನು ನಾವು ಕಡಿಮೆ ಅಂತ ತಿಳ್ಕೊಂಡಿಲ್ಲ. ನಿಮ್ಮನ್ನು ನಾವು ಪ್ರೀತಿಸ್ತೇವೆ. ಎಷ್ಟೋ ಸರ್ತಿ ಅದು ಗಂಡಿಗೆ ಏನೂ ಬರಲ್ಲ, ಆದ್ರೂ ನಮ್ಮ ಮನೆಗೆ ಅವ್ರು ಭಾಳ ಶಾಣೆ ರೀ ಅಂತಾಳಕಿ. ಆಕೆ ಏಟು ಹುಚ್ಚಾಳನ ಅವ ಏಟು ಹುಚ್ಚನ ನಮಗೆ ಗೊತ್ತಿರ್ತದೆ. ಆದ್ರೂ ನಮ್ಮ ಮನ್ಯಾಗ ಅವ್ರು ಭಾಳ ಶಾಣೆ ರೀ, ನಮ್ಮ ಮನ್ಯಾಗ ಅವ್ರು ಭಾಳ ಒಳ್ಳೆಯವ್ರಿ. ನಾವಿಷ್ಟೆಲ್ಲ ಮಾಡೀವಿ ಸ್ನೇಹಿತರೆ, ಮಾಡ್ತೇವೆ ನಾವು. ಆದ್ರೆ ಒಂದು ಸಲ ದಯವಿಟ್ಟು ನಮ್ಮನ್ನು ನಿಮ್ಗೆ ದೇವರು ಅಂತೂ ತಿಳಿಬೇಡ್ರಿ. ಸುಮ್ಮನೆ ಯತ್ರ ನಾರಸ್ತು ಪೂಜಂತೆ ತತ್ರ ರಮಂತೆ ದೇವತಾ. ವಾರೇ ಬ್ರಾಹ್ಮಣರೇ, ವಾರೇ ವೈದಿಕರೇ, ನಿಮಗೆ ಅದಕ್ಕೆ ಬಸವಣ್ಣ ಹೇಳಿದ್ದು ಏನಂದ್ರೆ, ಏನಯ್ಯ ವಿಪ್ರ ತನಗೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ. ಹೌದಲ್ರಿ? ಕಿಚ್ಚು ದೈವವೆಂದು ಹವ್ಯ ನಿಕ್ಕುವನ ಬ್ರಾಹ್ಮಣ ಮನೆಯಲ್ಲಿ ಕಿಚ್ಚೆದ್ದು ತುಡುವಾಗ ವಂದನೆಯ ಮರೆತು ನಿಂದನೆಯ ಗೈಯುತ್ತಿರು ಬೊಬ್ಬಿಟ್ಟೆಲ್ಲರ ಏಕ ಕರೆಯುತ್ತಿರುವಿರಯ್ಯ. ಇಷ್ಟೆಲ್ಲ ಹೇಳಿನು, ಇಷ್ಟೆಲ್ಲ ಮಾತಾಡಿನು, ಇಂಥ ಫೆನೆಟಿಕ್ಸ್ ಇರುವಂಥ ಕೋಮುವಾದಿ ಶಕ್ತಿಗಳು ಮೇಲ್ಬಗ್ಗೆಯಾಗಿರುವಂಥ, ನಾನು ಭಾಳ ಸಲ ಹೇಳಿನಿ ವೇದಿಕೆಯಲ್ಲಿ, ಈ ದೇಶದಿಂದ ಕೋಮುವಾದಿಗಳನ್ನು, ಫ್ಯಾಸಿಸ್ಟರನ್ನ, ವೈದಿಕರನ್ನ ಹೊಡೆದೊಡಿಸುವಂಥ ಶಕ್ತಿ ಇರೋದು ಕೇವಲ ಲಿಂಗಾಯತಕ್ಕೆ, ಕೇವಲ ಲಿಂಗಾಯತಕ್ಕೆ. ನೆನ್ಪಿಟ್ಕೊಳ್ಬೇಕು ನಾವು. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಗೌರಿಗೆ ಗುಂಡಿಡ್ತಾರೆ, ಕಲಬುರಗಿ ಗುಂಡಿಡ್ತಾರೆ. ಇದು ಆಕಸ್ಮಿಕ ಆದದ್ದಲ್ಲ.
ತರ್ಕರಹಿತವಾಗಿ ಆದದ್ದಲ್ಲ. ಗೌರಿನೇ ಯಾಕೆ ಬಲಿಯಾತಾಳೆ? ಕಲಬುರಗಿನೇ ಯಾಕೆ? ಕಲಬುರಗಿ ನಮ್ಮಂಗೆ ಎಲ್ಲಿ ಭಾಷಣ ಮಾಡ್ಯಾರ? ಕಲಬುರಗಿ ಎಂದಾದರೂ ಕ್ರಾಂತಿಕಾರಿ ಮಾತಾಡ್ಯಾರ? ಒಂದು ಸಣ್ಣ ಇರುವಿಗೆ ಕೂಡ ತೊಂದರೆ ಮಾಡಲಾರ್ದಂಥ ಮನುಷ್ಯ ಕಲಬುರಗಿ ಸರ್. ನನಗೆ ಭಾಳ ಸರ್ತಿ ಫೋನ್ ಮಾಡಿ ಹೇಳ್ತಿರು, ನೀ ಭಾಳ ಸ್ಪೀಡ್ ಹೋತಿ ಬಾಳಿ, ಹಂಗೆ ಹೋಗಬೇಡ. ಆ ಪೇಜಾವರ ಸ್ವಾಮಿ ಅಮಾವಾಸ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಜಾವಾಣಿಯಲ್ಲಿ ಒಂದು ದೊಡ್ಡ ವಾದ ವಿವಾದ ಆಯ್ತು, ನೀವು ನೋಡಿರಿಲ್ಲೋ ಸರ್? ದಯವಿಟ್ಟು ಈ ಗೋತ್ರು ಇಟ್ಟು ಹೊರಗೆ ಏನು ನಡೆದು ಅನ್ನೋದನ್ನು ನೋಡ್ರಿ. ಬೆಲ್ಜಿಯಂ ಯೂನಿವರ್ಸಿಟಿದಾಗ ಬಾಲಗಂಗಾಧರ ಡಂಕಿನ್ ಜಳಕಿ ಒಂದು ಟೀಮ್ ಅದ. ವಚನ ಸಾಹಿತ್ಯವನ್ನು ಅದು ಜಾತಿ ವಿನಾಶ ಮಾಡಿಲ್ಲ, ವಚನ ಸಾಹಿತ್ಯ ಸಾಮಾಜಿಕ ಆರ್ಥಿಕ ಪ್ರಶ್ನೆಗಳು ಎತ್ಕೊಂಡು ಮಾತಾಡಿಲ್ಲ, ಅದು ಒಂದು ಅಧ್ಯಾತ್ಮ ಅಂಥೇಳಿ ರಿಸರ್ಚ್ ಮಾಡಿ ಪುಸ್ತಕ ಬರೀಲಿಕ್ಕೆ ದೊಡ್ಡ ದೊಡ್ಡ ವಿದೇಶದಿಂದ ಬಂಡವಾಳ ಹರಿದು ಬರುವಂಥ ಒಂದು ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟೇ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಆ ವಿಶ್ವವಿದ್ಯಾಲಯದಲ್ಲಿ ಬರೆದು ಅದನ್ನು ಅಲ್ಲಿ ಪ್ರಜಾವಾಣಿಯಲ್ಲಿ ಬಂದು ಹೊತ್ತಿನೊಳಗೆ ಅದನ್ನು ವಿರೋಧ ಮಾಡಿ ನಾನೊಂದು ಆರ್ಟಿಕಲ್ ಬರೆದೆ. ಆಮೇಲೆ ಎಲ್ಲರೂ ಆರ್ಟಿಕಲ್ ಬರೆದ್ರು. ಎಸ್ ಜಿ ಸಿದ್ದರಾಮಯ್ಯ ಬರೆದ್ರು, ಬರಗು ರಾಮಚಂದ್ರಪ್ಪ ಬರೆದ್ರು, ದೇವನೂರು ಮಾದೇ ಭಾಳ ಜನ ಬರೆದ್ರು. ಅವಾಗ ಪೇಜಾವರ ಸ್ವಾಮಿ ವೀರಶೈವದ ಲಿಂಗಾಯತ ಧರ್ಮ ಅಂತ ಅಲ್ಲಕ್ಕಾಗಿಲ್ಲ, ಅವನಿಗೆ ಬಸವ ಧರ್ಮ ಅಂತ ಬರೀತಾನೆ. ಅದನ್ನು ನಾನು ಕಟ್ಟಿಂಗ್ ಇಟ್ಕೊಂಡು ನಾನು ಆ ಧರ್ಮದಲ್ಲಿ ಮಾಂಸಾಹಾರವು ವರ್ಜ್ಯ ಮಾಡಲಾಗಿದೆ ಅಂತ ಒಂದು ವಚನ ಕೋಟ್ ಮಾಡಿದರು. ನಾನು ವಚನ ಸಾಹಿತ್ಯದ 15 ಸಂಪುಟಗಳಿಗೆ ಕಿತ್ತು ನೋಡಿದೆ, ಎಲ್ಲಿ ಇಲ್ಲ ಅದು ವಚನ, ಎಲ್ಲಿ ಇಲ್ಲ. ನಾನು ಇಮಿಡಿಯೇಟ್ ಕಲಬುರಗಿ ಸರ್ ಲಿಂಗೈಕ್ಯರಾಗದ ಒಂದು ತಿಂಗಳು ಇರ್ಬೋದು. ನಾನು ಸರಿಗೆ ಫೋನ್ ಮಾಡಿದೆ, ಸರ್ ಇಂಥ ಒಂದು ವಚನ ಅವ್ರು ಕೋಟ್ ಮಾಡ್ಯಾರೆ ಪೇಜಾವರ ಸ್ವಾಮಿ, ಈ ವಚನ ಎಲ್ಲಿದು? ನಾನು ಹುಡುಕದ ಬಾಳಿ ಎಲ್ಲಿ ಇಲ್ಲ ಈ ವಚನ. ಇವು ಕೂಟ ವಚನಗಳು, ಅನೇಕ ಇಂಥ ವಚನಗಳಿದ್ದು ಸೃಷ್ಟಿ ಮಾಡಿರ್ತಕ್ಕಂಥ ವಚನಗಳು. ಇವುಗಳನ್ನು ಅವತ್ತೇ ನಾವು ಕೈ ಬಿಟ್ಟಿದ್ದೇವೆ, ಅವತ್ತೇ ಅವುಗಳನ್ನ ನಾವು ವಚನಗಳಲ್ಲ ಅಂತ ಬಿಟ್ಟಿವಿ. ಅವು ಕೆಲವೊಂದು ಜನಪ್ರಿಯ ಮಾಲಿಕೆಗಳಲ್ಲಿ ಪ್ರಕಟ ಆಗಿವೆ. ಆ ಜನಪ್ರಿಯ ಮಾಲಿಕೆಯನ್ನು ಊರು ತುಂಬ ಹುಡುಕಾಡಿಸಿ ತರಿಸಿದೆ ನಾನು ಕರ್ನಾಟಕ ತುಂಬ. ಅದೊಂದು ಜನಪ್ರಿಯ ಪ್ರಕಾಶಕರು ಮಾಡಿರ್ತಕ್ಕಂಥ ಮಾಲಿಕೆ. ಅದರೊಳಗೆ ಈ ವಚನದ ಚನ್ನಬಸವಣ್ಣನ ಹೆಸರಿನಿಂದ ಬರೆದಿರ್ತಕ್ಕಂಥ ವಚನ. ನಾವೇನಾದರೂ ಹಿಂಗೆ ಕುಂತ್ರೆ ನಾವೇನು ನಮ್ಮ ದ್ವೀಪ ಆಗಿ ಇಲ್ಲೆಲ್ಲ ಕನ್ವಿನ್ಸಿಂಗ್ ದ ಕನ್ವಿನ್ಸ್ಡ್ ಪೀಪಲ್ ಅಷ್ಟೇ. ನೀವ್ಯಾರು ಬಸವಣ್ಣನೇನು ವಿರೋಧ ಮಾಡೋರಿಲ್ಲ, ನಿಮಗೆ ಮತ್ತು ಜಯ ಮಹಾರಾಜ್ ಕಿ ಜಯ ಅನ್ಕೋತ ಹೋಗೋದು ನಿಮಗೆ. ಕನ್ವಿನ್ಸಿಂಗ್ ದ ಕನ್ವಿನ್ಸ್ಡ್ ಪೀಪಲ್. ಹೊರಗಡೆ 2 ದೊಡ್ಡ ಚಟುವಟಿಕೆಗಳು ನಡೆದಿವೆ. ಒಂದು ವಚನ ಸಾಹಿತ್ಯವನ್ನು ಬಸವಣ್ಣನ ಹೆಸರು ಇಟ್ಕೊಂಡೇ ಇಡೀ ವಚನ ಸಾಹಿತ್ಯವನ್ನು ನಿರಾಕರಿಸುವಂಥ ಕೆಲಸ, ವಚನ ಸಾಹಿತ್ಯವನ್ನು ನಿರಾಕರಿಸುವಂಥದ್ದು, ವಚನ ಚಳುವಳಿಯನ್ನು ವಿಸ್ಮೃತಿಗೆ ತಳ್ಳುವಂಥದ್ದು, ಅದನ್ನು ವೈಭವೀಕರಿಸುವ ಮೂಲಕ. 2 ಇರ್ತದೆ. ಒಂದು ವೈಭವೀಕರಿಸೋದು, ಕಿಲ್ಲಿಂಗ್ ಬೈ ಸೈಲೆನ್ಸ್, ಒಂದು ಮೌನದ ಮೂಲಕ ಕೊಲ್ಲೋದು, ಇನ್ನೊಂದು ವೈಭವೀಕರಣದ ಮೂಲಕ ಕೊಲ್ಲುವುದು. ಒಂದು ವೈಭವೀಕರಣದ ಮೂಲಕ ಕೊಲ್ಲುವಂಥ ತಿರ್ಚುವಂಥ ಕೆಲಸ ಅವತ್ತಿನಿಂದಲೂ ನಡ್ಕೊತ ಬಂದಿದೆ. ಅದು ಸಿಂಗಿರಾಜ ಪುರಾಣ, ಚೋರಬಸವ ಪುರಾಣದಿಂದ ಆ ಕೆಲಸ ಆಗ್ತಾನೆ ಬಂದಿದೆ. ಈಗ ಅದು ಹೆಚ್ಚು ಪ್ರಚಾರ ಆಗ್ತದೆ. ನೀವು ಅಲ್ಲಂ ಪ್ರಭು ಮತ್ತು ಶೈವ ಪ್ರತಿಭೆ ಅನ್ನುವಂಥ DR ನಾಗರಾಜನ್ ಪುಸ್ತಕ ಹೋದ್ರಿ, ದಾಸಗುಪ್ತನ ಬಗ್ಗೆ ಅವರಲ್ಲಿ ಉಲ್ಲೇಖಗಳನ್ನು ಕೊಡ್ತಾರೆ. ಹೀಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ವಚನ ಸಾಹಿತ್ಯದ ಅರ್ಥ ಮೌಲ್ಯ ಇತ್ಯಾದಿಗಳನ್ನು ಫಿಲಾಸಫಿಕಲ್ ಆಗಿ ವಾಸ್ತವಿಕವಾಗಿ ನಮ್ಮ ಮಕ್ಕಳಿಗೆ ನೀವು ದಾಟಿಸ್ಲಿಲ್ಲ ಅಂದರೆ, ನೀವು ತಾಯಿದಾರ ನಿಮ್ಮ ಮಕ್ಕಳಿಗೆ ಕಳಿಸ್ಲಿಲ್ಲ ಅಂದರೆ, ನೀವು ಬಂದ್ಕೊಳ್ಳೆ ನಮ್ಮ ಮಗ 99 ಮ್ಯಾಥ್ಸ್ದಾಗ 90 ಮಾರ್ಕ್ಸ್ ತೊಗೊಂಡ್ರಿ, 80 ಮಾರ್ಕ್ಸ್ ತೊಗೊಂಡ್ರಿ, ನಮ್ಮ ಮಗ ಆ ಕಂಪ್ನಿಯಾಗನ ರೀ, ನಮ್ಮ ಮಗಳು ಈ ಕಂಪ್ನಿಯಾಗ ಹೇಳವ್ರಿ, ಕಂಪ್ನಿ ಭಾರಿ ಅದ ರೀ, ಹುಡುಗರು ಒಳಗೆ ಹೋದಿರಲ್ರಿ, ಎಷ್ಟು ಬೇಕಷ್ಟು ಚಾಕ್ಲೇಟ್ ಇಟ್ಟಿರ್ತಾರಂತ್ರಿ, ಎಷ್ಟು ಬೇಕಷ್ಟು ಕಾಫಿ ಇಟ್ಟಿರ್ತಾರಂತ್ರಿ, ಎಂಥದ್ದು ಬೇಕಂಥದ್ದು ಊಟ ಇಟ್ಟಿರ್ತಾರ್ರಿ ಅಂತ. ಯಾಕೆ ಇಟ್ಟಿರ್ತಾರೆ ಅವರೆಲ್ಲ? ಎಷ್ಟು ಕುಡಿಯಂಗನ ನಿಮ್ಮ ಮಗ ಕಾಫಿ? ಒಂದು 10 ಲೀಟ್ರ್ ಕುಡಿತಾನ. ಎಷ್ಟು ಉಣಂಗನ ನಿಮ್ಮ ಮಗ? ಒಂದು 20 ರೊಟ್ಟಿ 20 ಚಪಾತಿ ತಿಂತಾನ, 1-2 ಪಿಜ್ಜಾ. ಹೊರಗೆ ಉಳ್ಳಾಕ್ತಿಲ್ಲಕ್ಕೆ ಹೋದ್ರೆ 2-2 ಗಂಟೆ ಹೊರಗೆ ಹೋತಾವ, ಕೆಲಸ ಕಮ್ಮಿ ಆಗ್ತದ ಅಂತೇಳಿ ದನಗಳಿಗೆ ದವಣ್ಯಾಗ ಕಟ್ಟಿ ಚಿಪಾಟಿ ಕಟ್ಟದ. ನೀವು ಈ ವಾಸ್ತವಿಕತೆಗೆ ನಾವು ತಳಕು ಹಾಕಲಿಲ್ಲ ನಮ್ಮ ಮಕ್ಕಳಿಗೆ ಅಂದರೆ ರಾಜಕಾರಣದಲ್ಲಿ ಭಾಳ ಸರಿಯಾದ ಮಾತು ಹೇಳಿದ್ರು. ಅವರಿಬ್ಬರೇ ಆಗಬೇಕಾಗಿಲ್ಲ, ಎಲ್ಲರೂ ರಾಜಕಾರಣದೊಳಗಿರಬೇಕು. ಕೊನೆಯ ಮಾತು 33% ಮಹಿಳಾ ಮೀಸಲಾತಿ ಜಾರಿ ಆಯಿತು, ಭಾಳ ಚಲೋ ಆಯ್ತು ಅಂತ ಇವ್ರು ಹೇಳಿದ್ರು. ಇದು ಮೂಗಿಗೆ ತುಪ್ಪ ವರ್ಷಿದ ಕೇಂದ್ರ ಸರ್ಕಾರದ ಬದಮಾಶ್ಗಿರಿ. ಮೈಂಡ್ ಇಟ್. ಇವತ್ತೇ ಅದಕ್ಕೆ ಡಿಲಿಮಿಟೇಷನ್ ಹಾಕಿ, ಸೆನ್ಸಸ್ ಅನ್ನೋದು ಹಾಕಿ,
ಅದು ಜಾರಿಗೆ ಬರಬೇಕಾದ್ರೆ ಇನ್ನು 2030 ತನಕ ಕಾಯ್ಬೇಕು. ನಾವು ನೆನ್ಪಿಟ್ಕೊಳ್ರಿ, 2030 ತನಕ ಮಸೂದೆ ಪಾಸಾಗಿ 30 ವರ್ಷ ಮೇಲೆ ಮಸೂದೆ ಫ್ಲೋರ್ ಆಗಿ ರಾಜ್ಯಸಭೆ ಒಳಗೆ ಪಾಸಾಗಿ ಲೋಕಸಭೆಯಲ್ಲಿ ತಡೆ ಹಿಡಿದು ಒಂದು ಮಾತು ಹೇಳ್ತೀನಿ ರೀ, ಅದಕ್ಕೆ ನಾವು ಭಾಳ ಜನವಾದಿ ಮಹಿಳಾ ಸಂಘಟನೆ, ಅನೇಕ ಮಹಿಳಾ ಸಂಘಟನೆಗಳು ಭಾಳ ಹೋರಾಟ ಮಾಡೀವಿ. ನಾವು ಹೋರಾಟ ಮಾಡಿ 2015 ಕಲಬುರಗಿ ಸೂಪರ್ ಮಾರ್ಕೆಟ್ನಾಗ ಒಂದು ರಸ್ತಾ ರೋಕ ಮಾಡಿದೆವು ಮೇಡಮ್. ರಸ್ತಾ ರೋಕ ನಮ್ಮ ಸಂಘಟ ಬರೋರು ಯಾರು ರೀ? ಇವ್ರು ಯಾರು ಸ್ಟ್ರೈಕಿಗೆ ಬರೋ ಮಂದಿ ಅಲ್ಲ. ಇವರು ಸ್ಟ್ರೈಕಿಗೆ ಬರೋರು ಯಾರು? ಲೇಬರ್, ದುಡಿಯುವ ಜನ, ಕೂಲಿ ಕಾರ್ಮಿಕ ಜನ ಸ್ಟ್ರೈಕಿಗೆ ಬಂದರು. ಕೇಸ್ ಆಯಿತು. ಕೇಸ್ ಆದ ಕೂಡಲೇ ನಾವೊಂದಿಬ್ಬರು ಎಂಪ್ಲಾಯ್ ಇದ್ದೆವು. ನಮ್ಮ ಲೀಡರ್ಸ್ ಎಲ್ಲ ಏನು ಮಾಡೋದು, ನೀವು ಹೊರಗೆ ಸರಿ, ಈ ಕಡೆ ಸರಿ ಅಂತ ಸರಿಸಿದ್ರು. ಪಾಪ ಎಲ್ಲ ಮನೆ ತಿಕ್ಕ ಸ್ಲಮ್ ಜನದ ಹೆಣ್ಮಕ್ಳ ಮೇಲೆ ಕೇಸ್ ಆಯಿತು. ಕೇಸ್ ಆಗಿ ಒಂದು 2-3 ಹಿಯರಿಂಗ್ ಆಯಿತು. ಅವು ಪಾಪ ಅವ್ರಿಗೆ ನಮ್ಗೆ ಹೇಳಿಲ್ಲ, ಅವ್ರು ಹೋಗಿಲ್ಲ. 3ನೇ ಸರ್ತಿ ಅರೆಸ್ಟ್ ವಾರೆಂಟ್ ಬಂದುಬಿಡ್ತೀರಿ. ಎಲ್ಲ ಸಾಮಾನ್ಯ ಹೆಣ್ಮಕ್ಳು ಅರೆಸ್ಟ್ ವಾರೆಂಟ್ ಬಂತು. ನಮ್ಮಲ್ಲಿ ಅಳ್ಕೊತ ಬಂದರು. ನಾವು ಗಾಬರಾಗಿಬಿಟ್ಟೆವು. ಅವ್ರಿಗೆ ಒಯ್ದರೆ ಪೊಲೀಸರು ಹಿಡಿದು ಶನಿವಾರ ಆಯ್ತಾರ ಸೋಮವಾರ ನಡುವಿನ ಸೋಮವಾರ ಸುಟ್ಟಿ ಹೌದಲ್ಲ. ಅವಾಗ ಹೋಗಿ ಅವರಿಗೆ ಜೈಲಿಗೆ ಒಯ್ದುಬಿಟ್ರು. ಅವ್ರ ಗಂಡದರ ಗತಿ ಏನು, ಸಂಸಾರ ಗತಿ ಏನು ಅವ್ರಿಗೆ ಹೇಳಿದೆವು. ಇಲ್ರಿ, ಮಹಿಳಾ ಸಂಘದ ಮೀಟಿಂಗ್ ಅದ, ಅರ್ಜೆಂಟ್ ಹೋಗೋದಿತ್ತು, ಬೆಂಗಳೂರಿಗೆ ಹೋಗ್ಯಾರ ಅಂಥೇಳಿ ಅವ್ರ ಗಂಡದರಿಗೆ ಮಕ್ಕಳಿಗೆ ಸುಳ್ಳು ಹೇಳಿ ಆಯ್ತಾರೆಲ್ಲ ತಯಾರು ಮಾಡಿ ಬೇಲಿಗೆ ಅಪ್ಲೈ ಮಾಡಿ ಯಾವುದೋ ಒಬ್ಬನ ಪಾಣಿ ತೊಗೊಂಡು, ನಮ್ಮಲ್ಲಿ ಪಾಣಿ ಇದ್ದವ್ರು ಎಲ್ಲಿರ್ತೀರಿ, ಈ ಕಡೆ ಬೇರೆ ಕಡೆ ಇರ್ತಾರೆ, ನಮ್ಮಲ್ಲಿ ಪಾಣಿ ಇದ್ದವ್ರು ಇರ್ಬೇಕಲ್ರಿ, ಪಾಣಿ ಇದ್ದವ್ರಿಗೆ ಹಿಡಿದು ತೊಗೊಂಡು ಹೋಗಿ ಆ ಹೆಣ್ಮಕ್ಳಿಗೆ ಬಿಡುಗಡೆ ಮಾಡಿಸ್ಕೊಂಡು ಬಂದೆವು. ಅಂಥವ್ರು ಮಾಡಿದ ಹೋರಾಟದ ಫಲ ಅದು. ಅಂಥವ್ರು ಮಾಡಿದ ಹೋರಾಟದ ಫಲ 33%. ಆದರೆ ನಾವೇ ಅನೇಕ ಜನ ಆಗ್ತೇವೆ ಇಲ್ಲಿ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಬರಲ್ಲ ಅಂತಲ್ಲ, ಮಾಡಿಬಿಡಲ್ಲ. ನಾವು ಪಂಚಾಯತಿ ಮೆಂಬರ್ ಆಗಿ ಆರ್ಚ್ ಬಂದಿದ್ದೆವು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ವರ್ಚ್ ಬಂದಿದ್ದೆವು. ಅದು ಗಂಡರೇ ಬರ್ತದ, ಮಗಾರೇ ಬರ್ತದ, ಹಳೆಯಾರೇ ಬರ್ತದ, ಯಾವುದರೇ ಬರ್ತದ, ನಮ್ಗೆ ಕುರ್ಚಿ ಕುಂಡ್ರು ಕೊಡಲ್ಲ, ಹಾರನೂ ಅವರೇ ಹಾಕೋತಾರೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಬರಂಗಿಲ್ಲ, ನಮ್ಗೆ ದೇಶ ನಡೆಸಲಿಕ್ಕೆ ಬರಂಗಿಲ್ಲ. 2 ಸೀರೆ ತಂದು ಕೊಟ್ರ ಚಂದ್ರಶೇಖರ್ ಸರ್ ಹೇಳ್ತಾರೆ, ಅವ್ರು ನೆನಪಿಸ್ತೀನಿ ನಾನು. ಹೆಣ್ಮಕ್ಳಿಗೆ 2 ಸೀರೆ ಉಟ್ಕೊಳಕ್ಕೆ ತಂದು ಕೊಟ್ರ 6 ತಿಂಗಳು ಉಟ್ಕೋತಾರೆ. ಕುಂಡ್ರಲ್ಲಿ ಕುಂಡಿ ಪದ್ರನಾಗ ಜೀರ್ಣ ಆಗಿತ್ತಂದ್ರೆ ಬಿಡಂಗಿಲ್ಲ ಸೀರೆ, ನಾವು ಅದು ತೆಗೆದು ದಿಂಡು ಹಾಕಿ ಮತ್ತೆ 2 ತಿಂಗಳು ಉಟ್ಕೋತೇವೆ. ದಿಂಡಾಗಿನೂ ಹರಿದು ಜೀರ್ಣ ಆಯಿತು ಅಂದ್ರೆ ತೆಗೆದು ಖೌದಿ ಲ್ಯಾವಿ ಹಾಕ್ತೇವೆ. ಖೌದಿ ಲ್ಯಾವಿ ಆಗಿ ಖೌದಿ ಒಂದು 10 ವರ್ಷ ಹೊತ್ಕೋತೇವೆ. ಖೌದಿ ಏನು ಹರಿದು ಪಿಸಿ ಆದ್ರೂಪ್ಲೇನು ಬಿಡಲ್ಲ. ಸಣ್ಣ ಕತ್ರಿ ತುಕಡಿ ಮಾಡಿ ಕೂಸಿಗೆ ಹೇಲರ್ ಬಿ ಮಾಡ್ತೇವೆ. ಹೇಲರ್ ಬಿ ಆಗಿನೂ ಮುಗೀತು ಅಂದ್ರೆ ಎಲ್ಲ ಜಿಗಿ ಸತ್ತಂದ್ರೆ ಸುಟ್ಟು ಮರಕ್ಕೆ ವರ್ಷಂತ ಮಸಿ ಮಾಡ್ತೇವೆ. ಇಷ್ಟು ಸಂಸಾರ ಮಾಡಿದ ನಮಗ ದೇಶ ಆಳಕ್ಕೆ ಬರಂಗಿಲ್ಲ ಏನ್ರೋ ಹೀರೋಗಳೇ. ಬಿಡ್ರಪ್ಪ, ಬಿಟ್ರೆ ನಮ್ಮ ಉದ್ಧಾರ ಆಗಲ್ಲ, ನಿಮ್ಮ ಉದ್ಧಾರೇ ಆಗ್ತದೆ. ನಮ್ಮ ಉದ್ಧಾರ ಅಲ್ಲ ಅದು. ಒಬ್ಬ ಮಹಿಳೆಗೆ ಬಿಡುಗಡೆ ಕೊಡೋದು ಅಂದರೆ ಇಡೀ ಸಮಾಜದ ಬಿಡುಗಡೆ. ಅದು ಸ್ತ್ರೀವಾದ ಅಂದರೆ ಮಾನವವಾದ, ಜೀವಪರವಾದ ವಾದ. ಅದನ್ನೇ ಕಲ್ಯಾಣದ ಶರಣರು ಹೇಳಿದ್ದು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ. ಹೇಳ್ರಮ್ಮ, ಒಂದ್ಸರ್ತಿ ಗಂಭೀರವಾಗಿ ಎದ್ದು ಬಿಡ್ರಿ, ಭಯ ಪಡಬೇಕಾಗಿಲ್ಲ. ये दुनिया आखिर फानी है, ये जान भी एक दिन जानी है. उठ बांध कमर, क्या करना क्या डरना है, फिर देख खुदा क्या करता है. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.